ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕ IAS ಅಕಾಡೆಮಿ ಅರ್ಪಿಸುವ ಇಂಡೆಪ್ತ್ ಅನಾಲಿಸಿಸ್ ಪ್ರಿಯ ಸರಣಿಗೆ ಸ್ವಾಗತ. ಸ್ನೇಹಿತರೆ, ಜಾಗತಿಕವಾಗಿ ಹೆಚ್ಚು ಚರ್ಚೆಯಲ್ಲಿರ್ತಕ್ಕಂತಹ ವಿಷಯ ರಷ್ಯಾ ಉಕ್ರೇನ್ ನಡುವೆ ನಡೀತಿರ್ತಕ್ಕಂತಹ ಯುದ್ಧ ಸನ್ನಿವೇಶಗಳು. ಇದರಲ್ಲಿ ರಷ್ಯಾ ಉಕ್ರೇನ್ನ ಪೂರ್ವ ಭಾಗಕ್ಕೆ ಆಕ್ರಮಿಸಿ ಎರಡು ಹೊಸ ದೇಶಗಳನ್ನು ಹುಟ್ಟಾಕಿದೆ ಅನ್ನೋದು ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟಗಳ ವಾದ ಆಗಿದೆ. ಹಾಗೆ ರಷ್ಯಾ ಹೇಳ್ತಾ ಇದೆ, ನಾನು ಆ ಜಾಗಕ್ಕೆ ಆ ಜನರಿಗೆ ನಾನು ಸ್ವಾತಂತ್ರ್ಯವನ್ನು ಕೊಡಿಸಿದ್ದೀನಿ ಅಂತ ಹೇಳ್ತಾ ಇದೆ. ಸೊ ಈ ಎರಡೂ ದೇಶಗಳ ವಾದ ವಿವಾದಗಳೇನಿದೆ, ಯಾಕೆ ಉಕ್ರೇನ್ ಮೇಲೆ ರಷ್ಯಾ ಅತಿಕ್ರಮಣ ಮಾಡ್ತಾ ಇದೆ ಅಥವಾ ಹೊಸದಾಗಿ ಯಾವ ಪ್ರದೇಶಗಳನ್ನು ಇಲ್ಲಿ ಘೋಷಣೆ ಮಾಡಿದೆ, ಇದರ ನಡುವೆ ನಡೀತಾ ಇರ್ತಕ್ಕಂತಹ ವಿವಾದಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ ನೋಡಿ, ನಿನ್ನೆ ನ್ಯೂಯಾರ್ಕ್ ಟೈಮ್ಸ್ ಅಂತಾರಾಷ್ಟ್ರೀಯ ಸುದ್ದಿಪತ್ರಿಕೆ ಇದು ಟ್ವೀಟ್ ಮಾಡಿದೆ, ಒಂದು ಬ್ರೇಕಿಂಗ್ ನ್ಯೂಸ್ ಅಂತೇಳಿ. ಕ್ರೆಮ್ಲಿನ್ ಸೆಡ್ ರಷ್ಯಾ ವುಡ್ ರೆಕಗ್ನೈಸ್ 2 regions ಉಕ್ರೇನ್ ಹೆಲ್ಡ್ ಮಾಸ್ಕೋ ಬ್ಯಾಕ್ಡ್ ಸಪ್ರೇಟಿಸ್ಟ್ ಇನ್ ದ ನಿಯರ್ ಫ್ಯೂಚರ್. ರಷ್ಯಾ ಎರಡು ಹೊಸ ಪ್ರದೇಶಗಳನ್ನು, ಉಕ್ರೇನ್ನ ಹೊಸ ಎರಡು ಪ್ರದೇಶಗಳನ್ನು ಏನು ಅಲ್ಲಿರ್ತಕ್ಕಂತಹ ಪ್ರದೇಶದಲ್ಲಿರ್ತಕ್ಕಂತಹ ಸಪ್ರೇಟಿಸ್ಟ್ ಏನಿದ್ದಾರೆ, ಪ್ರತ್ಯೇಕವಾದಿಗಳು, ಅವರಿಗೆ ಸಪೋರ್ಟ್ ಮಾಡಿ ಎಲ್ಲಿ ಇರ್ತಕ್ಕಂತಹ ಏನು ವಾತಾವರಣದ ಇದೆ, ಉದ್ವಿಗ್ನ ವಾತಾವರಣದ ಇದೆ, ಅದನ್ನು ಇನ್ನೂ ಹೆಚ್ಚು ಮಾಡ್ತಾ ಇದೆ ಅನ್ನೋದನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ನಿನ್ನೆ ತೋರಿಸಿತ್ತು. ಅದಾದ ನಂತರ ಅಮೆರಿಕ ಇದ್ರ ವಿರುದ್ಧ ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲೂ ಕೂಡ ರಷ್ಯಾದ ನಡೆಯ ಈ ವಿರುದ್ಧ ಹಲವಾರು ದೇಶಗಳು ತಮ್ಮ ಆತಂಕಗಳನ್ನು ವ್ಯಕ್ತಪಡಿಸಿದ್ವು. ಹಾಗೆ ಅಮೆರಿಕದ ಜೋ ಬಿಡನ್ ಕೂಡ ಇದಕ್ಕೆ ಪ್ರತ್ಯುತ್ತರ ನೀಡಿದ್ದಾರೆ. ಅದು ಯಾವ ರೀತಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ರಷ್ಯಾ ಏನು ಈಗ ಉಕ್ರೇನ್ ಭಾಗದಲ್ಲಿ ಅಥವಾ ಯುರೋಪಿಯನ್ ಪೂರ್ವ ಭಾಗದಲ್ಲಿ ಇಷ್ಟು ಪ್ರಮಾಣದಲ್ಲಿ, ಬೃಹತ್ ಪ್ರಮಾಣದಲ್ಲಿ ಶೀತಲ ಸಮರ ಇತ್ತು, ಏನು 1950 ಹಿಡಿದು 1989ವರೆಗೂ ಏನು ಶೀತಲ ಸಮರ ಅವಧಿ ಇತ್ತು, ಎರಡನೇ ಜಾಗತಿಕ ಯುದ್ಧ ಆದ ನಂತರ, ಅಲ್ಲಿಂದ ಈ ಕಡೆಗೆ ರಷ್ಯಾ ಹೆಚ್ಚು ತನ್ನ ಸೇನೆಯನ್ನು ಒಂದು ದೇಶದ ಗಡಿಯ ಭಾಗದಲ್ಲಿ ನಿಯೋಜನೆ ಮಾಡಿದೆ ಅಂತಂದರೆ ಅದು ಉಕ್ರೇನ್ನ ಗಡಿ ಭಾಗದಲ್ಲಿ, ಅದು ಈಗ ಪ್ರಸ್ತುತ ನೀಡಿರ್ತಕ್ಕಂತಹ ವಿದ್ಯಮಾನಗಳ ಈಗ ಇದರಲ್ಲಿ. ಹಾಗಾಗಿ ಇದೊಂದು ಸೆಕ್ಯೂರಿಟಿ ಕ್ರಿಸಿಸ್ ಇನ್ ಯುರೋಪಲ್ಲಿ ಇವಾಗ ಶುರುವಾಗಿದೆ ಅಂತಲೇ ಹೇಳ್ಬೋದಾಗುತ್ತೆ. ಇದರ ವಿರುದ್ಧವಾಗಿ ಅಮೆರಿಕ, ಯುರೋಪಿಯನ್ ಒಕ್ಕೂಟ ಮತ್ತು ಜಾಗತಿಕ ವೇದಿಕೆಗಳಲ್ಲೂ ಕೂಡ ಈ ರಷ್ಯಾದ ನಡೆ ಈ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಕಾರಣ ಏನು ಅಂತಂದರೆ, ಅದು ರಷ್ಯಾ 2014ನೇ ಇಸ್ವಿಲಿ ಉಕ್ರೇನ್ನ ಭಾಗ ಆಗಿದ್ದಂತಹ ಕ್ರಿಮಿಯಾ ಅನ್ನೋದನ್ನು 2014ರಲ್ಲಿ ಅದು ತನ್ನ ವಶಪಡಿಸ್ಕೊಂತು, ಅದು ಮತ್ತೆ ಅತಿಕ್ರಮಣ ಮಾಡ್ತು ಅಂತೇಳಿ ಉಕ್ರೇನ್ನ ವಾದ ಇದೆ. ರಷ್ಯಾ ಅದು ನಂದು, ಹಾಗಾಗಿ ಅದನ್ನು ನಾನು ಸ್ವಾಧೀನಪಡಿಸ್ಕೊಂಡಿದ್ದೀನಿ ಅನ್ನೋದು ರಷ್ಯಾದ ವಾದ. ಹಾಗಾಗಿ ಕ್ರಿಮಿಯಾನ 2014ನೇ ಇಸ್ವಿಲಿ ರಷ್ಯಾ ಯಾವ ರೀತಿ ಅತಿಕ್ರಮಿಸ್ತೋ ಅದೇ ರೀತಿಯಾಗಿ ಈಗ ಉಕ್ರೇನ್ನ ಪೂರ್ವ ಭಾಗಗಳಲ್ಲೂ ಕೂಡ ಇದು ಅತಿಕ್ರಮಿಸುತ್ತೆ ಅಥವಾ ಅತಿಕ್ರಮಿಸ್ತಾ ಇದೆ ಅನ್ನೋದು ಅಮೆರಿಕ, ಯುರೋಪಿಯನ್ ಒಕ್ಕೂಟಗಳು ಮತ್ತು ಇತರ ಜಾಗತಿಕ ದೇಶಗಳ ಒಂದು ವಾದ ಆಗಿದೆ. ಯಾಕೆ ರಷ್ಯಾ ಈಗ ಅದನ್ನು ಅತಿಕ್ರಮಿಸ್ತಾ ಇದೆ ಅಥವಾ ಯಾಕೆ ಯುಕ್ರೇನ್ ಮೇಲೆ ಇದು ಇನ್ವೇಡಿಂಗ್ ದಾಳಿ ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ರಷ್ಯಾ ಪ್ರೆಸಿಡೆಂಟ್ಸ್ ಪುಟಿನ್ ಅವರಿಗೆ ಯಾಕೆ ಇದನ್ನು ಅನ್ನೋದಕ್ಕೆ ಕೆಲವು ಕಾರಣಗಳನ್ನ ಕೊಡ್ತಾರೆ. ಪುಟಿನ್ ಏನು ಹೇಳ್ತಿದ್ದಾರೆ ಅಂತಂದರೆ, ಪುಟಿನ್ ವಾಂಟ್ಸ್ ಟು ಎನ್ಶ್ಯೂರ್ ದ ಯುಕ್ರೇನ್ ಡಸ್ ನಾಟ್ ಜಾಯಿನ್ ನಾಟೋ, ಕೀಪಿಂಗ್ ದ ಕಂಟ್ರಿ ವಿತ್ ಇನ್ ಹಿಸ್ ಪಿಯರ್ಸ್ ಇನ್ಫ್ಲೂಯೆನ್ಸ್. ಇದುವರೆಗೂ ನ್ಯಾಟೋ ಪಡೆಗೆ ಸೇರಬೇಕು ಅಂತೇಳಿ ಉಕ್ರೇನ್ನ ವಾದ ಆಗಿತ್ತು. ಮತ್ತು 2008ರಲ್ಲಿ ಇದು ಒಂದು ತನ್ನ ನಿಲುವನ್ನು ಅಥವಾ ಅಪ್ಲಿಕೇಶನನ್ನು ಅದು ಸಬ್ಮಿಟ್ ಮಾಡಿದೆ ನ್ಯಾಟೋ ಫೋರ್ಸ್ಗೆ, ನನ್ನನ್ನು ಕೂಡ ನೀವು ಸೇರಿಸ್ಕೋಬೇಕು ಅಂತೇಳಿ ಉಕ್ರೇನ್ನ ವಾದ ಆಗಿದೆ. ಆದರೆ ರಷ್ಯಾ ಹೇಳ್ತಾ ಇದೆ, ಉಕ್ರೇನನ್ನು ನೀವು ನ್ಯಾಟೋಗೆ ಸೇರಿಸ್ಕೋಬಾರ್ದು ಮತ್ತು ಅದು ಸದಾ ತನ್ನ ನಿಯಂತ್ರಣದಲ್ಲಿ ಇರೋ ಥರ ರಷ್ಯಾ ಅದ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಅಮೆರಿಕದ ವಿರುದ್ಧವಾಗಿ ಕೂಡ ರಷ್ಯಾ ಮಾತಾಡ್ತಾ ಇದೆ. ಕಾರಣ ಏನು ಅಂತಂದರೆ, ನ್ಯಾಟೋ ಪಡೆಗಳಲ್ಲಿ ಇರ್ತಕ್ಕಂಥವು ಅಥವಾ ನ್ಯಾಟೋ ಗುಂಪಿಗೆ ರಷ್ಯಾದ ಗಡಿಗಳ ಭಾಗದಲ್ಲಿ ಇರ್ತಕ್ಕಂತಹ ದೇಶಗಳನ್ನು ನಿಧಾನವಾಗಿ ಅಮೆರಿಕ ಮನವೊಲಿಸಿ ಒಂದೊಂದನ್ನೇ ನ್ಯಾಟೋ ಪಡೆಗೆ ಸೇರಿಸ್ಕೊಳ್ತಾ ಇದೆ ಅನ್ನೋದು ರಷ್ಯಾದ ವಾದ ಆಗಿದೆ. ಹಾಗಾಗಿ ಇದು ನನ್ನ ಸಾವರ್ನಿಟಿಗೆ ಅಥವಾ ಇಂಟರ್ನಲ್ ಸೆಕ್ಯೂರಿಟಿಗೆ, ಇದಕ್ಕೆ ಧಕ್ಕೆ ಆಗುತ್ತೆ, ನನ್ನ ಸಾರ್ವಭೌಮತೆಗೆ ಧಕ್ಕೆ ಆಗುತ್ತೆ ಅಂತೇಳಿ ರಷ್ಯಾದ ವಾದ ಇದೆ. ಹಾಗಾಗಿ ನ್ಯಾಟೋ ಪಡೆಗಳು ಉಕ್ರೇನನ್ನು ಮುಂದುವರೆದು ರಷ್ಯಾದ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ದೇಶಗಳಿಗೆ ಕಾಲಿಡಬಾರ್ದು ಅನ್ನೋದು ರಷ್ಯಾದ ವಾದ ಆಗಿದೆ. ಹಾಗೆ ಅದರ ಇತಿಹಾಸವನ್ನು ನಾವು ಗಮನಿಸೋದಾದರೆ, ಯಾಕೆ ರಷ್ಯಾ ಈಗ ಉಕ್ರೇನ್ ಮೇಲೆ ಅತಿಕ್ರಮಿಸ್ತಾ ಇದೆ ಅನ್ನೋದನ್ನ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ನೋಡಿ ಸ್ನೇಹಿತರೆ, 1917ನೇ ಇಸ್ವಿಲಿ ರಷ್ಯಾದ ರೆವಲ್ಯೂಷನ್ ಆಗುತ್ತೆ, ಬೋಲ್ಶೆವಿಕ್ ರೆವಲ್ಯೂಷನ್ ಅಂತಲೂ ಕರೀತಾರೆ. ಆ ರೆವಲ್ಯೂಷನ್ ಆದಂತಹ ಸಂದರ್ಭದಲ್ಲಿ ರಷ್ಯಾ 1922ನೇ ಇಸ್ವಿಗೆ ಒಂದು ಒಕ್ಕೂಟ ಆಗುತ್ತೆ. 15 ದೇಶಗಳು ಸೇರಿ, ಅಂದಿನ 15 ದೇಶಗಳೆಲ್ಲ ಸೇರಿ ಒಂದು ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅನ್ನೋದೊಂದು ಒಕ್ಕೂಟ ಒಂದು ಹುಟ್ಟುತ್ತೆ. ಅದಾದ ನಂತರ 2ನೇ ಜಾಗತಿಕ ಯುದ್ಧ ಆದ ನಂತರ 1940 ಮತ್ತು 45ರ ಆಸುಪಾಸಿನಲ್ಲಿ ರಷ್ಯಾ ಮತ್ತು ಅಮೆರಿಕ ಎರಡೂ ಕೂಡ ಶೀತಲ ಸಮರಕ್ಕೆ ಇಳಿತವೆ. ಶೀತಲ ಸಮರ ಅಂತಂದರೆ ನೇರವಾಗಿ ಯುದ್ಧ ಮಾಡದೇನೆ ಇವು ಒಂದು
ಯಾವುದೇ ರೀತಿ ಅಮೆರಿಕಾ ಯಾವುದಾದ್ರೂ ಒಂದು ಸ್ಪೇಸ್ ಶಟಲನ್ನು ಹಾರಿಸ್ತು ಅಂತಂದರೆ ರಷ್ಯಾನು ಕೂಡ ಅದ್ರ ಹಿಂದೆನೇ ಒಂದು ಲಾಂಚ್ ಮಾಡಬೇಕಾಗುತ್ತೆ. ಹಾಗೆ ಅಮೆರಿಕಾ ಯಾವುದಾದ್ರೂ ನ್ಯೂಕ್ಲಿಯರ್ ಟೆಕ್ನಾಲಜಿನ ಡೆವಲಪ್ ಮಾಡ್ತು ಅಂದರೆ ರಷ್ಯಾನು ಕೂಡ ಅದೇ ಸಂದರ್ಭದಲ್ಲಿ ನಡೆಯುತ್ತೆ. ಹಾಗಾಗಿ ಇವೆರಡೂ ಕೂಡ ಒಂದು ಆರ್ಮ್ಸ್ ರೇಸಿಗೆ ಬೀಳ್ತವೆ. ಏನೇ ಒಂದು ಟೆಕ್ನಾಲಜಿ ಸಾಧನೆ ಮಾಡಿದ್ರು ಅಥವಾ ಯಾವುದೇ ಒಂದು ಎಕನಾಮಿಕ್ ಬ್ಲಾಕ್ನ ಹೊಸದಾಗಿ ಅಮೆರಿಕಾ ಕ್ರಿಯೇಟ್ ಮಾಡ್ತು ಅಂದರೆ ಅದಕ್ಕೆ ತದ್ವಿರುದ್ಧವಾಗಿ ತಾನು ಏನು ಕಡಿಮೆ ಇಲ್ಲ ಅಂತ ರಷ್ಯಾ ತೋರಿಸ್ಬೇಕು ಅಂತೇಳಿ ರಷ್ಯಾನು ಕೂಡ ಅಮೆರಿಕ ಯಾವುದ್ಯಾವುದು ಹಂತಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾ ಇದೆಯೋ ಅದೇ ರೀತಿಯಾಗಿ ರಷ್ಯಾನು ಕೂಡ ಅಷ್ಟೇ ಸದೃಢವಾಗಿ ತೀರ್ಮಾನಗಳನ್ನು ಅದಕ್ಕೆ ವಿರುದ್ಧವಾಗಿ ತೆಗೆದುಕೊಳ್ತಾ ಹೋಗುತ್ತೆ. ಇದನ್ನು ನಾವು ಕೋಲ್ಡ್ ವಾರ್ ಅಂತಲೂ ಕರಿತೀವಿ, ಕನ್ನಡದಲ್ಲಿ ನಾವು ಶೀತಲ ಸಮರ ಅಂತಲೂ ಕರಿತೀವಿ. ಇದರಲ್ಲಿ ನಾವು ಗಮನಿಸ್ಬೋದು ರಷ್ಯಾದ USSR ಒಕ್ಕೂಟ ಎಷ್ಟು ವಿಶಾಲವಾಗಿತ್ತು ಅಂತ ನಾವು ನೋಡೋದಾದರೆ ಇಲ್ಲಿಂದ ನೋಡ್ಬೋದು ನೀವು. ಈಸ್ಟೋನಿಯಾ, ಲಿಥುನಿಯಾ, ರಷ್ಯಾ ಮತ್ತು ಲ್ಯಾಟಿವಿಯಾ, ಬೆಲ್ರಾಸ್, ಮಾಲ್ಡೋವಾ, ಉಕ್ರೇನ್, ಜಾರ್ಜಿಯಾ, ಅರ್ಮೇನಿಯಾ, ಅಜರ್ಬೈಜಾನ್, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಟರ್ಕಿಮಿನಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಈ ಎಲ್ಲ ಭಾಗಗಳು ಕೂಡ ಸೇರಿ ರಷ್ಯಾ ಆಗಿತ್ತು. ಇದರಲ್ಲಿ ಪ್ರಮುಖವಾಗಿ ರಷ್ಯಾ ಒಕ್ಕೂಟದಲ್ಲೇ ರಷ್ಯಾ ದೇಶ ಪ್ರಬಲವಾಗಿತ್ತು ಮತ್ತು ವಿಸ್ತೀರ್ಣದಲ್ಲೂ ಅತಿ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಅದಾದ ನಂತರ ಕಜಕಿಸ್ತಾನ, ಅದಾದ ನಂತರ ಬರುವಂಥದ್ದು ಈ ಉಕ್ರೇನು ಎರಡನೇ ದೊಡ್ಡ ದೇಶ ಅಂತೇಳಿ ಕರಿಬೋದು ನಾವು USSR ಪೀರಿಯಡಲ್ಲಿ. ಇಂತಹ ಒಂದು ಒಕ್ಕೂಟ USSR ಒಕ್ಕೂಟ 15 ದೇಶಗಳ ಒಕ್ಕೂಟ ಏನಿದೆ 1991ರಲ್ಲಿ ಅದು ಡಿಸಿಂಟಿಗ್ರೇಟ್ ಆಗುತ್ತೆ, ಅದು ವಿಭಜನೆ ಆಗುತ್ತೆ, ವಿಘಟಿತರೆ ಆಗುತ್ತೆ. ಅದಾದ ನಂತರ ಅಟ್ ದ ಟೈಮ್ ಉಕ್ರೇನ್ ಆ್ಯಸ್ ಅರೌಂಡ್ USSR ಡಿಸಿಂಟಿಗ್ರೇಟ್ ಆದ ನಂತರ ಉಕ್ರೇನ್ ಪ್ರದೇಶದಲ್ಲಿ ಸುಮಾರು 176 ICBM ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಖಂಡಾಂತರ ಕ್ಷಿಪಣಿಗಳು ಏನಂತ ಇದ್ದಾವೆ ಇವು ಅಷ್ಟಿದ್ವು. ಮತ್ತು 1200 ನ್ಯೂಕ್ಲಿಯರ್ ವಾರ್ಹೆಡ್ಸ್ ಸಿಡಿತಲೆಗಳು ಇದ್ವು ಮತ್ತು 44 ಸ್ಟ್ರಾಟಜಿಕ್ ಬಾಂಬರ್ಸ್ಗಳಿದ್ವು. ಈ ಇಷ್ಟೆಲ್ಲ ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿ ಅಥವಾ ಆರ್ಮರ್ಸ್ ಇರೋ ಅಂತಹ ಪ್ರದೇಶ ಆಗಿದ್ದಂಥ ಉಕ್ರೇನ್ ನನ್ನ ಸೆಕ್ಯೂರಿಟಿಗೆ ಧಕ್ಕೆ ಆಗ್ಬೋದು ಅಂತೇಳಿ ರಷ್ಯಾ ಆತಂಕನ ವ್ಯಕ್ತಪಡಿಸುತ್ತೆ. ಅದರ ಆತಂಕದ ಬೆನ್ನಲ್ಲೇ ಅಮೆರಿಕಾ ಒಟ್ಟು ಸೆಕ್ಯೂರಿಟಿನ ಕೊಡಬೇಕು, ರಷ್ಯಾಗೂ ಯಾವುದೇ ರೀತಿ ಆತಂಕ ಇರಬಾರ್ದು, ಮತ್ತು USSR ಒಕ್ಕೂಟದಿಂದ ವಿಭಜನೆಯಾಗಿರ್ತಕ್ಕಂತಹ ದೇಶಗಳ ಮೇಲೆ ರಷ್ಯಾನು ಯಾವುದೇ ರೀತಿಯ ಕೂಡ ಅತಿಕ್ರಮಣ ಮತ್ತು ಅದರ ಭದ್ರತೆಗೆ ಧಕ್ಕೆ ಉಂಟು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಮೆರಿಕ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ರಷ್ಯಾ ಮತ್ತು ರಷ್ಯಾದಿಂದ USSRನಿಂದ ಬೇರೆ ಆಗಿರ್ತಕ್ಕಂತಹ ದೇಶಗಳ ನಡುವೆ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ. ಅದರಲ್ಲಿ ಪ್ರಮುಖವಾಗಿ ಉಕ್ರೇನನ್ನು ಕನ್ಸಿಡರ್ ಮಾಡೋದಾಗುತ್ತೆ. ಯಾಕಂದರೆ ಉಕ್ರೇನ್ ರಷ್ಯಾದ USSRನ ಭಾಗ ಆಗಿತ್ತು, ಅದರ ಗಡಿಯಲ್ಲೇ ಇರೋವಂಥದ್ದು, ಅದಕ್ಕೆ ಹೆಚ್ಚಿನದಾಗಿ ಆತಂಕ ಇದೆ. ಮತ್ತು ಉಕ್ರೇನ್ ಒಳಗಡೆ ಸುಮಾರು ರಷ್ಯಾದ ಒಟ್ಟು ಪ್ರತಿಶತ 1/3 ಅಣ್ವಸ್ತ್ರಗಳು ಉಕ್ರೇನ್ನಲ್ಲಿ ನೆಲೆಗೊಂಡಿದ್ದವು. ಹಾಗಾಗಿ ಉಕ್ರೇನ್ಗೂ ಮತ್ತು ರಷ್ಯಾಗೂ ವೈರುಧ್ಯ ಇತ್ತು. ಅದಾದ ನಂತರ ಅದನ್ನು ಹೋಗಲಾಡಿಸಬೇಕು ಅಂತೇಳಿ ಬುಡಾಪೆಸ್ಟ್ ಮೆಮೊರೆಂಡಮ್ ಅನ್ನೋದನ್ನು 1994ನೇ ಇಸ್ವಿನಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದರಲ್ಲಿ ನೀವು ಗಮನಿಸ್ಬೋದು US ಪ್ರೆಸಿಡೆಂಟ್ ಕ್ಲಿಂಟನ್ ಇದ್ದಾರೆ ಮತ್ತು ರಷ್ಯನ್ ಪ್ರೆಸಿಡೆಂಟ್ ಎಲೆಸ್ಟಿನ್ ಹಾಗೆ ಉಕ್ರೇನ್ನ ಪ್ರೆಸಿಡೆಂಟ್ ಕರ್ವಚಾಕನ್ ಅವರು ಕೂಡ ಒಂದು ಈ ಬುಡಾಪೆಸ್ಟ್ ಮೆಮೊರೆಂಡಮ್ಗೆ ಸಿಗ್ನೇಚರ್ ಮಾಡ್ತಾರೆ. ಇದರ ಪ್ರಮುಖ ಅಂಶಗಳು ಏನಾಗಿರುತ್ತೆ ಅಂತಂದರೆ ಸೇಫ್ಟಿ ಅಶ್ಯೂರೆನ್ಸ್ ಟು ದಿ ಉಕ್ರೇನ್ ಫ್ರಮ್ ರಷ್ಯಾ, ಹಾಗೆ ಹ್ಯಾಂಡ್ ಓವರ್ ಆಲ್ ನ್ಯೂಕ್ಸ್ ಟು ರಷ್ಯಾ, ಏನು ಅದರ 1/3 ಅಣ್ವಸ್ತ್ರಗಳು ಮತ್ತು ಆಯುಧಗಳು ಯುಕ್ರೇನ್ ಭಾಗದಲ್ಲಿದ್ವು ಅದನ್ನೆಲ್ಲವನ್ನು ಕೂಡ ರಷ್ಯಾಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು. ಹಾಗೆ ಉಕ್ರೇನ್ ಜಾಯಿನ್ಸ್ NPT ನಾನ್ ಪ್ರೊಲಿಫರೇಷನ್ ಟ್ರೀಟಿ ಏನಿದೆ, ಅಣು ಪ್ರಸರಣ ನೀತಿ ತಡೆ ಏನಿದೆ, ಅದಕ್ಕೆ ಉಕ್ರೇನ್ ಜಾಯಿನ್ ಆಗುತ್ತೆ. ಇದನ್ನು ಜಾಯಿನ್ ಆಗೋ ಥರ ಅಮೆರಿಕ ಮನವೊಲಿಸುತ್ತೆ. ತನ್ನಲ್ಲಿರ್ತಕ್ಕಂಥ ಎಲ್ಲ ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನು ಕೂಡ ರಷ್ಯಾಗೆ ಅದು ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಅದು ಶಸ್ತ್ರಾಸ್ತ್ರಗಳನ್ನು ಎಲ್ಲ ಖಾಲಿ ಮಾಡಿಕೊಳ್ಳುತ್ತೆ. ಹಾಗಾಗಿ NPTಗೆ ಒತ್ತಾಯಪೂರ್ವಕವಾಗಿ ಉಕ್ರೇನನ್ನು ತರಲಾಗುತ್ತೆ. NPT ಅಂತಂದರೆ ಅದು 1967ನಲ್ಲಿ ಆಗಿದ್ದಂಥದ್ದು 1917ನಲ್ಲಿ ಜಾರಿಗೆ ಬಂತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. 94ನೇ ಇಸ್ವಿಲಿ ಈ ಉಕ್ರೇನ್ ಈ NPTಗೆ ಸೇರ್ಪಡೆ ಆಗುತ್ತೆ. ಹಾಗೆ ಈ ಬುಡಾಪೆಸ್ಟ್ ಮೆಮೊರೆಂಡಮ್ನಲ್ಲಿ ಇತರ ದೇಶಗಳು ಯಾವುದು ಅಂದರೆ ಬೆಲ್ರಾಸ್ ಇತ್ತು, ಕಜಕ್ ಇತ್ತು, ಅಮೆರಿಕಾ, ಬ್ರಿಟನ್ ಹಾಗೆ ರಷ್ಯಾ, ಈ ಎಲ್ಲ ದೇಶಗಳು ಕೂಡ ಭಾಗವಹಿಸಿದ್ವು. ಇದರ ಪ್ರಮುಖವಾದಂತಹ ಈ ಮೆಮೊರೆಂಡಮ್ನ ಪ್ರಮುಖ ಅಂಶ ಅನ್ನೋದು ಸೇಫ್ಟಿ ಅಶ್ಯೂರೆನ್ಸ್ ಅಷ್ಟೇ ಇಲ್ಲಿ. ಹಾಗೆ ಏನು ರಷ್ಯಾ ಆಕ್ರಮಣ ಮಾಡ್ತಾ ಇದೆ ಯುಕ್ರೇನ್ ಮೇಲೆ, ಇದಕ್ಕೆ ರಷ್ಯಾ ಕೊಡ್ತಿರೋಂತಹ ಪ್ರಮುಖವಾದ ಕಾರಣ ಏನು ಅಂತಂದರೆ ನ್ಯಾಟೋ ಏನು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದೆ, ಈ ಸಂಘಟನೆಯ ಮೂಲಕ ಅಮೆರಿಕ ರಷ್ಯಾದ ಗಡಿ ಭಾಗದಲ್ಲಿರ್ತಕ್ಕಂತಹ ದೇಶಗಳನ್ನು ನ್ಯಾಟೋ ಪಡೆ ಒಳಗಡೆ ಸೇರಿಸ್ಕೊಳ್ತಾ ಇದೆ ಅನ್ನೋದು ರಷ್ಯಾದ ಪ್ರಮುಖ ಆರೋಪ ಆಗಿದೆ. ಹಾಗಾದರೆ ಏನಿದು ನ್ಯಾಟೋ ನೋಡಿ, 1950ನೇ ಇಸ್ವಿ ಅಷ್ಟೊತ್ತಿಗೆ ಅಮೆರಿಕ ಮತ್ತು ರಷ್ಯಾದ ನಡುವೆ ಒಂದು ಶೀತಲ ಸಮರ ಏನು ನಡೀತಾ ಇತ್ತು ಅದರ ವಿರುದ್ಧವಾಗಿ ಅಮೆರಿಕ ಈ ಥರ ಏನು ರಷ್ಯಾದಿಂದ ವಿರೋಧವನ್ನು ಎದುರಿಸ್ತಾ ಇರ್ತಕ್ಕಂತಹ ದೇಶಗಳು, ಪ್ರಮುಖವಾಗಿ ಕಮ್ಯುನಿಸ್ಟ್ ಸರ್ಕಾರ ಇರ್ತಕ್ಕಂತಹ ದೇಶಗಳ ವಿರುದ್ಧವಾಗಿ ಇರ್ತಕ್ಕಂತಹ ದೇಶಗಳ ಒಂದು
ಸಂಘಟನೆಯನ್ನು ಇದು ರೂಪಿಸ್ತು. ಕಾರಣ ಏನು ಅಂತಂದರೆ, ಕಮ್ಯುನಿಸ್ಟ್ ಸರ್ಕಾರ ಇರ್ತಕ್ಕಂತಹ ದೇಶಗಳ ವಿರುದ್ಧ ನಾವು ರಕ್ಷಣೆಯನ್ನು ಪಡಿಬೇಕಾಗುತ್ತೆ, ಪ್ರೊಟೆಕ್ಷನ್ನ ಹೊಂದೋದಕ್ಕೋಸ್ಕರ, ಸೆಕ್ಯೂರಿಟಿ ನಮಗೆ ಥ್ರೆಟ್ ಇರೋದ್ರಿಂದ ಈ ಥರದ ಚಿಕ್ಕ ಪುಟ್ಟ ರಾಷ್ಟ್ರಗಳೆಲ್ಲ ಸೇರಿ ಒಂದು ಯೂನಿಯನ್ನ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಅಮೆರಿಕದ ಮುಂದಾಳತ್ವದಲ್ಲಿ ನ್ಯಾಟೋ ಪಡೆ ಅಸ್ತಿತ್ವಕ್ಕೆ ಬಂತು. ನಾವಿಲ್ಲಿ ಗಮನಿಸ್ಬೋದು, US, ಕೆನಡಾ ಮತ್ತು ಹಾಗೆ 10 ವೆಸ್ಟರ್ನ್ ಯುರೋಪಿಯನ್ ದೇಶಗಳೆಲ್ಲ ಸೇರಿ ಇದನ್ನು ಆರ್ಗನೈಸೇಷನ್ನ ಜಾರಿಗೊಳಿಸ್ತವೆ. ಹಾಗೆ ಇದನ್ನು ಪ್ರಮುಖವಾಗಿ ಸೋವಿಯತ್ ಯೂನಿಯನ್ಗೆ ಅದರ ವಿರುದ್ಧವಾಗಿ ಇರತಕ್ಕಂಥದ್ದು. ಹಾಗೆ ಈ ನ್ಯಾಟೋ ಇದನ್ನು ಫ್ರಾನ್ಸ್ ಮೊದಲನೇದಾಗಿ ಇದರ ಮುಖ್ಯ ಕಚೇರಿ ಇದು ಪ್ಯಾರಿಸಲ್ಲಿ ಇರುತ್ತೆ. ಅದಾದ ನಂತರ ಅದನ್ನು ಬ್ರೂಸೆಲ್ಸಿಗೆ ಇದು ವರ್ಗಾವಣೆಗೊಳ್ಳುತ್ತೆ. ಫ್ರಾನ್ಸ್ ಬಿಟ್ಟಿರುತ್ತೆ ನ್ಯಾಟೋನ, ಮತ್ತೆ ಅದು ರೀಜಾಯಿನ್ ಆಗುತ್ತೆ 93ನೇ ಇಸ್ವಿಲಿ. ಹಾಗೆ ಪ್ರಮುಖವಾಗಿ ನ್ಯಾಟೋದಲ್ಲಿ ಇರ್ತಕ್ಕಂಥದ್ದು ಆರ್ಟಿಕಲ್ 5 ಅನ್ನೋದು ಅಂದರೆ ನ್ಯಾಟೋ ಈ ಒಕ್ಕೂಟಕ್ಕೆ ಯಾವುದೇ ದೇಶಗಳು ಸೇರಿದಂತಹ ದೇಶದ ಮೇಲೆ ಯಾವುದಾದ್ರೂ ವೈರಿ ರಾಷ್ಟ್ರ ದಾಳಿ ಮಾಡ್ತು ಅಂತಂದರೆ ಅದನ್ನು ಕಲೆಕ್ಟಿವ್ ಆಗಿ ಡಿಫೆನ್ಸ್ ಅಂತ ಹೇಳಿ ಕರಿತೀವಿ. ಒಂದು ದೇಶದ ಆಕ್ರಮಣ ಇಡೀ ನ್ಯಾಟೋ ರಾಷ್ಟ್ರಗಳ ಮೇಲೆ ಅಥವಾ ಇಡೀ ಸದಸ್ಯ ರಾಷ್ಟ್ರಗಳ ಮೇಲೆ ಆಕ್ರಮಣ ಅಂತ ತಿಳಿಯುತ್ತೆ. ಅದನ್ನು ನಾವು ಆರ್ಟಿಕಲ್ 5ನಲ್ಲಿ ನ್ಯಾಟೋದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಒಂದು ರಾಷ್ಟ್ರದ ಮೇಲೆ ಯಾವುದಾದ್ರೂ ಆಕ್ರಮಣ ಆಯಿತು ಅಂತಂದರೆ ಎಂಟೈರ್ ನ್ಯಾಟೋ ಫೋರ್ಸು ಆ ದಾಳಿ ಮಾಡಿ ಇರ್ತಕ್ಕಂತಹ ದೇಶದ ಮೇಲೆ, ಆ ವೈರಿ ಪಡೆಗಳ ಮೇಲೆ ಇವು ಮುಗಿಬೀಳ್ತವೆ. ಇದನ್ನು ಪ್ರಮುಖವಾಗಿ ನಾವು ನ್ಯಾಟೋನ ಅದು ಎಲ್ಲಿ ಆರ್ಟಿಕಲ್ 5ನ ಫಸ್ಟ್ ಮೊದಲನೇ ಬಾರಿಗೆ ಇನ್ವೋಕ್ ಮಾಡಿದ್ದು ಅಂತಂದರೆ 9/11 ಏನು ಅಮೆರಿಕದ ಮೇಲೆ ಟ್ವಿನ್ ಟವರ್ಸ್ ಮೇಲೆ ದಾಳಿ ಆಯ್ತಲ್ಲ, ಅದನ್ನು ಆ ಸಂದರ್ಭದಲ್ಲಿ ನ್ಯಾಟೋ ಈ ಆರ್ಟಿಕಲ್ 5ಅನ್ನು ಇನ್ವೋಕ್ ಮಾಡಿತು. ಅಫ್ಘಾನಿಸ್ತಾನಕ್ಕೆ ಬಂದು ತನ್ನ ಎಲ್ಲ ಮಿತ್ರಪಡೆಗಳನ್ನು ಅಲ್ಲಿ ಇಳಿಸ್ತು. ಹಾಗಾಗಿ ಮೊದಲನೇ ಬಾರಿಗೆ ನಾವು ಆರ್ಟಿಕಲ್ 5ನ ಇನ್ವೋಕ್ ಮಾಡಿದ್ದು ನ್ಯಾಟೋ ಪಡೆ 19/11 ಅಮೆರಿಕನ್ ಅಟ್ಯಾಕಲ್ಲಿ ನಾವು ನೋಡ್ಬೋದು. ಅದಾದಮೇಲೆ ಕಾಬೂಲ್ ಬೇಸಲ್ಲಿ ಬಂದಿದ್ದು ಪೀಸ್ ಕೀಪಿಂಗ್ ಅನ್ನೋ ಒಂದು ಆಪರೇಷನನ್ನು ನಡೆಸ್ತು. ಹಾಗೆ ಇದು ಈ 2010ಕ್ಕೆ ತನ್ನ ಸ್ಟ್ರಾಟಜಿ ಏನಿದೆ ಅದನ್ನು ಕಾನ್ಸೆಪ್ಟ್ನ ಅದು ರಿವೈಸ್ ಮಾಡಿದೆ. ಮಾಡರ್ನ್ ಡಿಫೆನ್ಸಿಗೆ ತಕ್ಕಂತೆ ಅದು ತನ್ನ ಪಾಲಿಸಿನ ಇದು ಅಡ್ಜಸ್ಟ್ ಮಾಡ್ತಾ ಇದೆ. ಹಾಗಾಗಿ ಈಗ ಪ್ರೆಸೆಂಟ್ ನ್ಯಾಟೋದ ನಾವು ಮುಖ್ಯ ಕಚೇರಿನ ನಾವು ಎಲ್ಲಿ ಗಮನಿಸ್ಬೋದು ಅಂತಂದರೆ ಬೆಲ್ರೋಸ್, ಇದು ಬೆಲ್ಜಿಯಂನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಈಗ ಇದರ ಸದಸ್ಯ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತಂದರೆ 30 ಇದ್ದಾವೆ. ಇತ್ತೀಚೆಗೆ ಸೇರ್ಪಡೆಯಾದಂತಹ ದೇಶ ಯಾವುದು ಅಂತಂದರೆ ಮೆಸಡೋನಿಯಾ. ಇದನ್ನು ನಾರ್ತ್ ಮೆಸಡೋನಿಯಾ ಅಂತಲೂ ಕೂಡ ಕರಿತೀವಿ. ನ್ಯಾಟೋದಲ್ಲಿ ಪ್ರಮುಖವಾಗಿ ಆರ್ಟಿಕಲ್ 5 ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಇದು ಕಲೆಕ್ಟಿವ್ ಡಿಫೆನ್ಸ್ನ ಒಂದು ಮೆಕ್ಯಾನಿಸಮ್. ಒಟ್ಟು 30 ದೇಶಗಳು ಇರುವಂತಹ ನ್ಯಾಟೋ ಪಡೆಗಳಲ್ಲಿ 27 ಯುರೋಪಿಯನ್ ಒಕ್ಕೂಟದಲ್ಲಿ ಇರತಕ್ಕಂತಹ ದೇಶಗಳು 27 ದೇಶಗಳು ಸೇರಿದವೆ. ಹಾಗೆ ನಾರ್ತ್ ಅಮೆರಿಕಾದಲ್ಲಿ ಬರ್ತಕ್ಕಂತಹ ಕೆನಡಾ ಮತ್ತು ಅಮೆರಿಕ 2 ದೇಶಗಳು, ಹಾಗೆ ಯುರೇಷಿಯಾದಲ್ಲಿ ಇರುವಂತಹ 1 ದೇಶ, ಒಟ್ಟು 30 ದೇಶಗಳು ಈ ಪ್ರಸ್ತುತ ಈಗ ನ್ಯಾಟೋ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಾಗಿವೆ. ಹಾಗೆ ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದು ನಮ್ಮನ್ನು ನ್ಯಾಟೋ ಪಡೆಗೆ ಒಕ್ಕೂಟಕ್ಕೆ ನೀವು ಸೇರಿಸ್ಕೋಬೇಕು ಅಂತ ಮನವಿ ಸಲ್ಲಿಸಿ ಅದರ ಕಾಯ್ತಾ ಇರ್ತಕ್ಕಂತಹ ಪಟ್ಟಿಯಲ್ಲಿರ್ತಕ್ಕಂಥದ್ದು ಯುಕ್ರೇನ್ ಇದೆ, ಹಾಗೆ ಜಾರ್ಜಿಯಾ ಇದೆ ಮತ್ತು ಬೋಸ್ನಿಯಾ ಇದೆ. ನಾವಿಲ್ಲಿ ಗಮನಿಸ್ಬೋದು, ನ್ಯಾಟೋ ಎಕ್ಸ್ಪೆನ್ಷನ್ ಸಿನ್ಸ್ 97 ರಷ್ಯಾ ಡಿಸ್ಇಂಟಿಗ್ರೇಟ್ ಆದ ನಂತರ ಅಮೆರಿಕ ಮತ್ತು ನ್ಯಾಟೋ ಒತ್ತಾಯದ ಮೇರೆಗೆ ಅಥವಾ ರಷ್ಯಾದ ಭಯ ಇರುವ ಕಾರಣ ನೀವು ಗಮನಿಸ್ಬೋದು, ಇಲ್ಲಿರ್ತಕ್ಕಂತಹ 12 ರಾಷ್ಟ್ರಗಳು ಈ ನ್ಯಾಟೋಗೆ ಸೇರ್ಪಡೆಯಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ 3 ಪ್ರಮುಖವಾಗಿ ಲೆಟಿವಿಯಾ, ಈಸ್ಟೋನಿಯಾ, ಈ 3 ರಾಷ್ಟ್ರಗಳು ಪ್ರಥಮವಾಗಿ USSRನಿಂದ ಸ್ವತಂತ್ರ ಪಡೆದು ಅವು ಕೂಡ ನ್ಯಾಟೋ ಪಡೆನ ಸೇರಿಕೊಂಡು. ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು, ಪೋಲ್ಯಾಂಡ್ ಇದೆ, ಚೆಕ್ ರಿಪಬ್ಲಿಕ್ಕು, ಹಂಗೇರಿ, ರೊಮೇನಿಯಾ, ಸ್ಲೋವೇನಿಯಾ, ಕ್ರೋಷಿಯಾ, ಮೊಂಟೆಗ್ರೋ, ಅಲ್ಬೇನಿಯಾ, ನಾರ್ತ್ ಮೆಸಡೋನಿಯಾ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ರೀಸೆಂಟಾಗಿ, ಹಾಗೆ ಬಲ್ಗೇರಿಯಾ. ಈ ಎಲ್ಲ ರಾಷ್ಟ್ರಗಳು ಕೂಡ 97ನೇ ಇಸ್ವಿಯಿಂದ ಅಷ್ಟೊತ್ತಿಗೆ ನ್ಯಾಟೋ ಪಡೆಗಳನ್ನು ಇವು ಸೇರಿಕೊಂಡು, ನ್ಯಾಟೋ ಒಕ್ಕೂಟನ ಇವು ಸೇರ್ಪಡೆಗೊಂಡು. ರಷ್ಯಾ ಏನು ಅಗ್ರಿಮೆಂಟ್ ಆಗಿತ್ತು ಮುಂಚೆ 92ನಲ್ಲಿ USSR ಡಿಸ್ಇಂಟಿಗ್ರೇಟ್ ಆದ ನಂತರ ನ್ಯಾಟೋಗೆ ಕೇಳ್ಕೊಂಡಿತ್ತದು, ಯಾವುದೇ ಕಾರಣಕ್ಕೂ ನನ್ನ ಬಾರ್ಡ್ರಲ್ಲಿರ್ತಕ್ಕಂಥ ದೇಶಗಳನ್ನು ನೀವು ನ್ಯಾಟೋ ಪಡೆಗೆ ಸೇರಿಸ್ಬೋದು ಮತ್ತು ನ್ಯಾಟೋ ಒಕ್ಕೂಟವನ್ನು ನೀವು ಮುಂದುವರಿಸಿ ನನ್ನ ಗಡಿಯ ಮಟ್ಟಕ್ಕೆ ನೀವು ಬರಬಾರ್ದು ಅನ್ನೋದನ್ನು ಮುಂಚೆನೇ ಇದು ಕಂಡೀಷನ್ ಹಾಕಿತ್ತು. ಆದರೆ ನ್ಯಾಟೋ ನಿಧಾನಕ್ಕೆ ರಷ್ಯಾದ ಗಡಿ ಭಾಗದಲ್ಲಿರ್ತಕ್ಕಂತಹ ಏನು USSRನಲ್ಲಿ ಇದ್ದಂತಹ ದೇಶಗಳನ್ನು ತನ್ನ ಸದಸ್ಯವನ್ನು ನೀಡ್ತಾ ಬಂತು. ಹಾಗಾಗಿ ರಷ್ಯಾ ಇದನ್ನು 20 ವರ್ಷಗಳಿಂದಲೂ ಕೂಡ ಪ್ರತಿರೋಧ ವ್ಯಕ್ತಪಡಿಸ್ತಲೇ ಬಂತು. ಆದ್ರೂ ಕೂಡ ನ್ಯಾಟೋ ಸ್ಲೋಲಿಯಾಗಿ ನಿಧಾನಕ್ಕೆ ಯುರೋಪಿಯನ್ ಭಾಗಗಳನ್ನೆಲ್ಲವೂ ಕೂಡ ತನ್ನ ಮೆಂಬರ್ಶಿಪ್ ಕೊಡೋದ್ರ ಮೂಲಕ ಎಕ್ಸ್ಟೆಂಡ್ ಮಾಡ್ತಾ ಬಂತು. ಇದಾದ ನಂತರ ರಷ್ಯಾ ಈ ನಡೆಯನ್ನು ವಿರೋಧಿಸ್ತಾನೆ ಇತ್ತು. ರಷ್ಯಾ ಈ ನಡೆಯನ್ನು ವಿರೋಧಿಸ್ತಾ ಇದನ್ನು ಎದುರಿಸೋಕ್ಕೋಸ್ಕರನೇ ತಾನು ಕೂಡ ಒಂದು ಆರ್ಥಿಕವಾಗಿ ಮತ್ತು ಅದರ ಸೆಕ್ಯುರಿಟಿಗೋಸ್ಕರ ಹಲವಾರು ಸಂಸ್ಥೆಗಳನ್ನು ಅಥವಾ ಸಂಘಟನೆಗಳ ಒಕ್ಕೂಟಗಳನ್ನು ಇದು ಹುಟ್ಟಾಕ್ತಾ ಬರುತ್ತೆ. ನಾವು ಇಲ್ಲಿ ಗಮನಿಸ್ಬೋದು, ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್, ಇದನ್ನು SCTO ಅಂತ ಕರಿತೀವಿ. ಇದಕ್ಕೆ ನ್ಯಾಟೋಗೆ ಅಗೇನೆಸ್ಟ್ ಆಗಿ ಕ್ರಿಯೇಟ್ ಮಾಡಿರ್ತಕ್ಕಂತಹ ಒಂದು ರಷ್ಯಾದ ಒಂದು
ಸೆಕ್ಯೂರಿಟಿ ಟ್ರೀಟಿ ಇದು ಪ್ರಮುಖವಾಗಿ ಇದರ ಮುಖ್ಯ ಕಚೇರಿ ಇರೋದು ಮಾಸ್ಕೋದಲ್ಲಿ. ಇದು ಡಿಸಿಂಟಿಗ್ರೇಟ್ ಆದ ನಂತರ ಇದು ಅನುಷ್ಠಾನಕ್ಕೆ ಬರುತ್ತೆ 92ನೇ ಇಸ್ವಿಲಿ. ಪ್ರಸ್ತುತ ಇದರಲ್ಲಿ 6 ದೇಶಗಳು ಇದರಲ್ಲಿದ್ದಾವೆ. ಅವು ಎಲ್ಲವೂ ಕೂಡ ಪೋಸ್ಟ್ ಯು ಎಸ್ ಎಸ್ ಆರಲ್ಲಿ ಇದ್ದಂತಹ ದೇಶಗಳೇ ಆಗಿದ್ದಾವೆ. ಅದರಲ್ಲಿ ಅರ್ಮೇನಿಯಾ, ಬೆಲ್ರಾಸ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್ ಈಗ ಪ್ರಸ್ತುತ ಇರ್ತಕ್ಕಂಥ SCTO ಈ ದೇಶಗಳಾಗಿದ್ದಾವೆ. ಹಾಗೆ 2014ರಲ್ಲಿ ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅನ್ನೋದನ್ನು ರಷ್ಯಾ ಹುಟ್ಟಾಕುತ್ತೆ. ಅದನ್ನು 96ರಲ್ಲಿ ಶಾಂಘೈ 5 ಅನ್ನೋ ಹೆಸರಲ್ಲಿ ಅದು ಮೊದಲನೇ ಬಾರಿಗೆ ಶುರು ಮಾಡಿತ್ತು. 2001ನೇ ಇಸ್ವಿಲಿ ಈ ಶಾಂಘೈ 5ಗೆ ಉಜ್ಬೇಕಿಸ್ತಾನ್ ಸೇರ್ಪಡೆ ಆಗೋದ್ರ ಮೂಲಕ ಅದರ ಹೆಸರನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಬದಲಾವಣೆ ಆಗುತ್ತೆ. 2017ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡೂ ಕೂಡ ಈ ಪೂರ್ಣ ಪ್ರಮಾಣದಲ್ಲಿ ಸದಸ್ಯ ರಾಷ್ಟ್ರಗಳಾಗಿ ಈ SCOಗೆ ಸೇರ್ಪಡೆ ಆಗ್ತವೆ. ಅದುವರೆಗೂ ಅದಕ್ಕೆ ವೀಕ್ಷಕ ಸ್ಥಾನ ಇರುತ್ತೆ, ಅಂದರೆ ಅಬ್ಸರ್ವರ್ ಸ್ಟೇಟಸ್ನ ಈ SCO ಕೊಟ್ಟಿರುತ್ತೆ. ಇದು ಈಗ ಪ್ರಸ್ತುತವಾಗಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನಲ್ಲಿ 8 ಸದಸ್ಯ ರಾಷ್ಟ್ರಗಳಿದ್ದಾವೆ. ಇದರ ಪ್ರಮುಖ ಉದ್ದೇಶ ಏನು ಅಂತಂದರೆ ಪೊಲಿಟಿಕಲ್, ಎಕನಾಮಿಕ್ ಮತ್ತು ಮಿಲಿಟರಿ ಈ ಎಲ್ಲ ರಂಗದಲ್ಲಿ ನಾವು ಕಾರ್ಯಾಚರಣೆ ನಡೆಸ್ತಾ ಪ್ರಾದೇಶಿಕವಾಗಿ ಪೀಸ್ ಮತ್ತು ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಸ್ಥಿರತೆಯನ್ನು ಕಾಪಾಡುವಂಥದ್ದು ಈ ಸಂಘಟನೆಯ ಪ್ರಮುಖ ಉದ್ದೇಶ ಆಗಿದೆ. ಹಾಗೆ ಇದರ ಇನ್ನೊಂದು ಭಾಗ ಆಗಿ RATS ಅನ್ನೋದಿದೆ, ರೀಜನಲ್ ಆ್ಯಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ. ಈ RATS ವಿಭಾಗ SCO ಕೆಳಗಡೆ ಕಾರ್ಯಾಚರಣೆ ಮಾಡುವಂಥದ್ದು. ಇದು ಪ್ರಮುಖವಾಗಿ ಈ 8 ರಾಷ್ಟ್ರಗಳಲ್ಲಿ ನಡೀತಾ ಇರ್ತಕ್ಕಂಥ ಯಾವುದಾದ್ರೂ ಭಯೋತ್ಪಾದನಾ ಚಟುವಟಿಕೆಗಳ ನಿಗ್ರಹ ಮಾಡೋದಕ್ಕೆ, ಹಾಗಾಗಿ ಭದ್ರತೆ ವಿಷಯದಲ್ಲಿ ಜಂಟಿ ಸಮರಾಭ್ಯಾಸಗಳನ್ನು ಮಾಡುವಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಈ RATS ಗಮನ ಹರಿಸುತ್ತೆ. ಹಾಗೆ ಮುಂದುವರೆದು ಆರ್ಥಿಕ ಉದ್ದೇಶಕ್ಕೋಸ್ಕರ, ಎಕನಾಮಿಕ್ ಬ್ಲಾಕಿಗೋಸ್ಕರ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅನ್ನೋದನ್ನು ರಷ್ಯಾ ಸ್ಥಾಪನೆ ಮಾಡುತ್ತೆ 2014ರಲ್ಲಿ. ಅದರ ಸದಸ್ಯ ರಾಷ್ಟ್ರಗಳು ಹಾಗೆ ಅದೇ USSRನಲ್ಲಿ ಇದ್ದಂತಹ ಅರ್ಮೇನಿಯಾ, ಬೆಲ್ರಾಸ್, ಕಜಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಆಗಿರುತ್ತೆ. ಇದರ ಉದ್ದೇಶ ಏನು ಅಂತಂದರೆ ಫ್ರೀ ಮೂವ್ಮೆಂಟ್ ಆಫ್ ದಿ ಗೂಡ್ಸ್, ಸರ್ವಿಸ್, ಕ್ಯಾಪಿಟಲ್, ಲೇಬರ್, ಮುಕ್ತ ಒಂದು ಚಲಾವಣೆಗೋಸ್ಕರ, ಏನು ಸರಕುಗಳು, ಸೇವೆ, ಹಾಗೆ ಕಾರ್ಮಿಕ ಇವರೆಲ್ಲದಕ್ಕೂ ಮುಕ್ತವಾಗಿ ಅಲ್ಲಿ ಅವರ ಓಡಾಟಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಅನ್ನೋದನ್ನು ಶುರು ಮಾಡ್ತಾರೆ. ಇದು ಯುರೋಪಿಯನ್ ಯೂನಿಯನ್ ಏನಿದೆ ಅದರದ್ದು FTA ಏನಿದೆ ಅದರ ಒಕ್ಕೂಟದ ವಿರುದ್ಧವಾಗಿ ಅಂತ ನಾವು ಯುರೇಷಿಯನ್ ಎಕನಾಮಿಕ್ ಯೂನಿಯನ್ನ ನಾವು ಇಲ್ಲಿ ಬಿಂಬಿಸ್ಬೋದಾಗಿದೆ. ಹಾಗೆ ಈಸ್ಟರ್ನ್ ಎಕನಾಮಿಕ್ ಫೋರಮ್ 2015ರಲ್ಲಿ ವ್ಲಾಡಿವೋಸ್ಟಾಕ್, ರಷ್ಯಾದ ಅತ್ಯಂತ ಪೂರ್ವ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಬಂದರು ನಗರ, ಹಾಗೂ ದೊಡ್ಡದಾಗಿದೆ. ಅದರಲ್ಲಿ ವ್ಲಾಡಿವೋಸ್ಟಾಕಲ್ಲಿ ರಷ್ಯಾ ಈಸ್ಟರ್ನ್ ಎಕನಾಮಿಕ್ ಫೋರಮ್ ಅನ್ನೋದನ್ನು ಪ್ರತಿ ವರ್ಷ ಅದು ಫೋರಮ್ನ ಸಭೆನ ಕರೆಯುತ್ತೆ. ಇದರಲ್ಲಿ ಸುಮಾರು 26 ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗಿದ್ವು. ಹಾಗೆ ಕಳೆದ ಬಾರಿ 2019ರಲ್ಲಿ ರೀಸೆಂಟಾಗಿ ಮೋದಿ ಇದನ್ನು ಅಟೆಂಡ್ ಮಾಡಿದರು. ಈ ನಮ್ಮ ಭಾರತದ ಪರವಾಗಿ ಈಸ್ಟರ್ನ್ ಎಕನಾಮಿಕ್ ಫೋರಮ್ನ ಅಟೆಂಡ್ ಮಾಡಿ ಅದರಲ್ಲಿ ಆ ಸಂದರ್ಭದಲ್ಲಿ ಮಲೇಷ್ಯಾ, ಜಪಾನ್, ಚೈನಾ, ಆಸ್ಟ್ರೇಲಿಯಾ, ಸೌತ್ ಕೊರಿಯಾಗಳು ಕೂಡ ಭಾಗವಹಿಸಿದ್ವು. ಇನ್ನೊಂದು ಇಲ್ಲಿ ಪ್ರಮುಖವಾಗಿ ರಷ್ಯಾದಿಂದ ಪಾಕಿಸ್ತಾನ ದೇಶಕ್ಕೆ ಇಲ್ಲಿ ಆಹ್ವಾನ ಇರಲಿಲ್ಲ. ಹಾಗೆ ಇಂಡಿಯಾ ಓಪನ್ ಎ ಕನ್ಸುಲೇಟ್ ಇಯರ್, ಈ ವ್ಲಾಡಿವೋಸ್ಟಾಕಲ್ಲಿ ಕನ್ಸಲ್ಟೇಷನ್ ಸೆಂಟರ್ನ ಓಪನ್ ಮಾಡಿರೋಂಥ ಒಂದು ಪ್ರಥಮ ದೇಶವಾಗಿ ಭಾರತ ಹೊರಹೊಮ್ಮಿತು. ಹಾಗೆ ಈ ಈಸ್ಟರ್ನ್ ಎಕನಾಮಿಕ್ ಫೋರಮ್ಗೆ ವ್ಲಾಡಿವೋಸ್ಟಾಕನ್ನು ಅಭಿವೃದ್ಧಿಪಡಿಸೋದಕ್ಕೆ, ಅಲ್ಲಿ ಹೆಚ್ಚಾಗಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಇಂಡಿಯಾ $1 ಬಿಲಿಯನ್ ಇನ್ವೆಸ್ಟ್ ಮಾಡ್ತೀನಿ ನಾನು ಅಂತೇಳಿ ಅಲ್ಲಿ ವಾಗ್ದಾನ ಮಾಡ್ತು. ಇಷ್ಟು ರಷ್ಯಾ ತನ್ನ ಪ್ರೊಟೆಕ್ಷನಿಗೋಸ್ಕರ ಅಥವಾ ತನ್ನ ಭದ್ರತೆಗೋಸ್ಕರ ಅಸ್ಥಿರತೆ ಏನು ಉಂಟಾಗುತ್ತಲ್ಲ ಅಮೆರಿಕ ಅಥವಾ ನ್ಯಾಟೋ ಪಡೆಗಳಿಂದ, ಅದರ ವಿರುದ್ಧವಾಗಿ ಸ್ಥಿರತೆ ಕಾಪಾಡಿಕೊಳ್ಳಲು ಇದು SCTO, ಶಾಂಘೈ ಕೋಆಪರೇಷನ್ನು, ಯುರೇಷಿಯನ್ ಎಕನಾಮಿಕ್ ಯೂನಿಯನ್ನು, ಈಸ್ಟರ್ನ್ ಎಕನಾಮಿಕ್ ಫೋರಮು, ಇಷ್ಟು ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ರಷ್ಯಾ ಮತ್ತು ಅದರ ಮಿತ್ರ ಪಡೆಗಳು ಅಥವಾ ಅದ್ರ ಜೊತೆ ಸಹಾಯಕ್ಕೆ ಬಂದಿರತಕ್ಕಂಥವು ಮತ್ತು ಅದರ ಒಂದು ವಿಶ್ವಾಸಾರ್ಹತೆಯಲ್ಲಿರ್ತಕ್ಕಂಥ ದೇಶಗಳನ್ನು ಒಟ್ಟಾಗಿ ಸೇರಿಸಿ, ಹಾಗೆ USSRನಲ್ಲಿ ಇದ್ದಂತಹ ದೇಶಗಳನ್ನೆಲ್ಲ ಒಂದು ಸೇರಿಸಿ ಇಷ್ಟು ಸಂಘಟನೆಗಳನ್ನು ಇದು ತನಗೋಸ್ಕರ ಕ್ರಿಯೇಟ್ ಮಾಡಿದೆ. ಹಾಗೆ ರಷ್ಯಾವನ್ನು ಎದುರಿಸಲು ಅಮೆರಿಕ ಅಥವಾ ಯುರೋಪಿಯನ್ ಯೂನಿಯನ್ಗಳು ರಷ್ಯಾದಿಂದ ಆತಂಕವನ್ನು ಹೊಂದಿರತಕ್ಕಂತಹ ದೇಶಗಳು ಏನು ಮಾಡಿದ್ದಾವೆ, ಕೆಲವು ಅಗ್ರಿಮೆಂಟನ್ನು ರಷ್ಯಾಗೆ ಒಳಪಡೋ ಥರ ಮಾಡಿದ್ದಾವೆ. ಅವು ಯಾವ್ಯಾವ ಅಗ್ರಿಮೆಂಟ್ ಅಂತಂದರೆ 1970ಸಲ್ಲಿ, ಅಂದರೆ ಕೋಲ್ಡ್ ವಾರ್ ಎರದಲ್ಲೇ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಟ್ರೀಟಿ ಅನ್ನೋದನ್ನು ಅಮೆರಿಕ ಮತ್ತು ರಷ್ಯಾದ ನಡುವೆ ಆಗುವಂತಹ ಒಂದು ಒಪ್ಪಂದ ಇದು. ಇದರ ಪ್ರಮುಖ ಉದ್ದೇಶ ಏನು ಅಂತಂದರೆ ಲಿಮಿಟೆಡ್ ದ ನಂಬರ್ ಆಫ್ ದಿ ಗ್ರೌಂಡ್ ಬೇಸ್ಡ್ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಸ್. ಯಾವುದು ನೆಲ ಆಧಾರಿತವಾಗಿರ್ತಕ್ಕಂತಹ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿದೆ, ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಏನಿದ್ದಾವೆ, ಇದನ್ನು ಕಡಿಮೆ ಮಾಡಬೇಕು. ಎಷ್ಟು ರಷ್ಯಾ ತನ್ನ ಯುರೋಪಿಯನ್ ಈಸ್ಟರ್ನ್ ಬಾರ್ಡರ್ಗಳಿಗೆಲ್ಲ ಏನು ಮಿಸೈಲ್ಸ್ಗಳನ್ನು ಗುರಿ ಮಾಡಿ ಇಟ್ಟಿರುತ್ತೆ ಅದರ ಸಂಖ್ಯೆಗಳನ್ನು ನೀವು ಗಣನೀಯವಾಗಿ ತಗ್ಗಿಸಬೇಕು ಅನ್ನೋದು ಈ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ನ ಟ್ರೀಟಿಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಹಾಗೆ ಮುಂದುವರೆದು 1987ನೇ ಇಸ್ವಿಲಿ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಟ್ರೀಟಿ ಅನ್ನೋದನ್ನು ಮತ್ತೊಂದು ಸರಿ ಅಮೆರಿಕ ಮತ್ತು ರಷ್ಯಾದ ನಡುವೆ ಆಗುವಂಥದ್ದು,
ಕ್ಷಮಿಸಿ, ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಟ್ರೀಟಿನ ಬುಷ್ 2001ರಲ್ಲಿ ಇದ್ದಾಗ ಈ ABM ಟ್ರೀಟಿನ ಇವರು ವಿಡ್ರಾ ಮಾಡ್ಕೋತಾರೆ. ಕಾರಣ ಏನಂತಂದರೆ ರಷ್ಯಾ ನಾನು ಹೇಳಿದ್ದನ್ನು ಕೇಳ್ತಾ ಇಲ್ಲ, ಅದು ಇನ್ನೂ ಜಾಸ್ತಿ ಡೆಪ್ಲಾಯ್ ಮಾಡ್ತಾ ಇದೆ, ಜಾಸ್ತಿ ಗಡಿಗೆ ನಿಯೋಜನೆಯನ್ನು ಮಾಡ್ತಾ ಇದೆ ಅನ್ನೋ ಕಾರಣವನ್ನು ಮುಂದೆ ಇಟ್ಟು ಬುಷ್ ಅವರು ABM ಟ್ರೀಟಿನ ಇವರು ವಿಡ್ರಾ ಮಾಡ್ತಾರೆ. ಹಾಗೆ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಟ್ರೀಟಿ ಏನಾಗುತ್ತೆ IRN 1987ನಲ್ಲಿ, ಇದ್ರ ಪ್ರಮುಖ ಅಂಶ ಏನು ಅಂತಂದರೆ ಡಿಸ್ಟ್ರಕ್ಷನ್ ಆಫ್ 2600 ಮಿಸೈಲ್ಸ್ ಏನಿದೆ ಅದನ್ನು ನೀವು ಡಿಸ್ಟ್ರಕ್ಷನ್ ಮಾಡಬೇಕು ಅನ್ನೋದು ಪ್ರಮುಖವಾಗಿ ಇಲ್ಲಿರ್ತಕ್ಕಂಥದ್ದು. ಅದು ಯಾವುದು ಅಂತಂದರೆ ಇಂಟರ್ಮೀಡಿಯೇಟ್ ರೇಂಜು, ಮಧ್ಯಮ ವರ್ಗದ ಏನು ವ್ಯಾಪ್ತಿ ಹೊಂದಿರತಕ್ಕಂತಹ ಒಂದು ಕ್ಷಿಪಣಿಗಳಿದ್ದಾವೆ, ಆ ಥರದ ಕ್ಷಿಪಣಿಗಳನ್ನು ಸುಮಾರು 2600 ಅಷ್ಟು ಕ್ಷಿಪಣಿಗಳನ್ನು ನೀವು ಅವನ್ನ ಡಿಸ್ಟ್ರಕ್ಷನ್ ಮಾಡಬೇಕು ಅನ್ನೋದು ಇಲ್ಲಿ ಮ್ಯೂಚುವಲ್ ಆಗಿ ಆಗುವಂಥದ್ದು. ಎಷ್ಟು ಇಂಟರ್ಮೀಡಿಯೇಟ್ ರೇಂಜ್ ಅಂತಂದರೆ 500ರಿಂದ 3500 ಮೈಲಿಗಳ ವ್ಯಾಪ್ತಿಗೆ ಚಲಿಸೋ ಅಂತಹ ಒಂದು ಕ್ಷಿಪಣಿಗಳನ್ನು ಡಿಸ್ಟ್ರಕ್ಷನ್ ಮಾಡಬೇಕು ಅನ್ನೋದು ಈ IRN ಟ್ರೀಟಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ಇದು ಕೂಡ ABM ಟ್ರೀಟಿನ ಬುಷ್ ಯಾವ ರೀತಿ ವಿಡ್ರಾ ಮಾಡಿದ್ರು, ಅದೇ ರೀತಿ ಟ್ರಂಪ್ ಕೂಡ 2018ರಲ್ಲಿ ಈ ಟ್ರೀಟಿಯಿಂದ ಹೊರಗೆ ಬರ್ತಾರೆ. ಕಾರಣ ಅಂತಂದರೆ ರಷ್ಯಾ ಇದಕ್ಕೆ ಅನುಸರಣೆ ಮಾಡ್ತಾ ಇಲ್ಲ, ಅಂದರೆ ಕಂಪ್ಲೇಂಟ್ಸ್ ಆಗಿಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಟ್ರಂಪ್ ಕೂಡ ಈ ಟ್ರೀಟಿಯಿಂದ ವಿಡ್ರಾ ಮಾಡ್ತಾರೆ. ಇದರ ಮುಂದುವರೆದ ಭಾಗ ಆಗಿ ನೆಕ್ಸ್ಟು 91ನೇ ಇಸ್ವಿಲಿ START 1 ಅನ್ನೋ ಒಂದು ಅಗ್ರಿಮೆಂಟನ್ನು ಆಗುತ್ತೆ. ಅದು ಕೂಡ ರಷ್ಯಾ ಮತ್ತು ಅಮೆರಿಕದ ನಡುವೆ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಆಗುತ್ತೆ. ಸ್ಟಾರ್ಟ್ ಅನ್ನೋದಕ್ಕೆ ನಾವು ಡಿಫೈನ್ ಮಾಡಿ ನೋಡೋದಾದರೆ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ, ಹೆಸರಲ್ಲೇ ಹೇಳ್ತಿರೋ ಥರ ಇದು ಆರ್ಮ್ ರಿಡಕ್ಷನ್ ಟ್ರೀಟಿ ಇದೆ. ಲಾಸ್ಟ್ ಕಳೆದಂತಹ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಟ್ರೀಟಿಲಿ ಇರುತ್ತೆ, ಅಲ್ಲೂ ಕೂಡ ಡಿಸ್ಟ್ರಕ್ಷನ್ ಮತ್ತು ರಿಡಕ್ಷನ್ ಆಗಿರುತ್ತೆ. ಸ್ಟಾರ್ಟಿಗೂ ಮತ್ತು ಹಿಂದ್ಗಡೆ ನಡೆದಿರ್ತಕ್ಕಂತಹ ಒಪ್ಪಂದಗಳಿಗೂ ವ್ಯತ್ಯಾಸ ಏನು ಅಂತ ಅನ್ನೋದಾದರೆ, ಹಿಂದ್ಗಡೆನ ಆಗಿರ್ತಕ್ಕಂತಹ ಅಗ್ರಿಮೆಂಟ್ಗಳು ಶಾರ್ಟ್ ಮತ್ತು ಇಂಟರ್ಮೀಡಿಯೇಟ್ ರೇಂಜ್ನ ಮಧ್ಯಮ ವರ್ಗದ ಒಂದು ವ್ಯಾಪ್ತಿಯನ್ನು ಬರ್ತಕ್ಕಂಥ ಕ್ಷಿಪಣಿಗಳಾಗಿರುತ್ತೆ. ಸ್ಟಾರ್ಟ್ 1ನಲ್ಲಿ ಪ್ರಮುಖವಾಗಿ ಗುರಿಯಾಗಿರಿಸ್ಕೊಂಡಿರೋದು ಲಾಂಗ್ ರೇಂಜು ಮಿಸೈಲ್ಸ್ ಏನಿರುತ್ತೆ ಅವನ್ನ ಇಲ್ಲಿ ಮುಖ್ಯವಾಗಿ ಕಟ್ ಡೌನ್ ಮಾಡಬೇಕು, ಪ್ರೊಡಕ್ಷನ್ನ ಕ್ಯಾಪ್ ಹಾಕಬೇಕು ಅನ್ನೋದನ್ನು ಪ್ರಮುಖವಾಗಿ ಸ್ಟಾರ್ಟ್ 1ನಲ್ಲಿ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ರಿಡಕ್ಷನ್ ಆ್ಯಂಡ್ ಲಿಮಿಟೇಷನ್ ಆಫ್ ಸ್ಟ್ರಾಟಜಿಕ್ ಅಫೆನ್ಸಿವ್ ಆರ್ಮ್ಸ್, ಇದರಲ್ಲಿ ಪ್ರಮುಖವಾಗಿ ಇವು ಲಾಂಗ್ ರೇಂಜ್ಗೆ ಸಂಬಂಧಪಡೋಂಥ ಲಾಂಗ್ ರೇಂಜ್ ಮಿಸೈಲ್ಸ್ಗೆ ಇವು ಸಂಬಂಧಪಡೋಂಥ ಟ್ರೀಟಿ ಆಗಿರುತ್ತೆ. ಹಾಗೆ ಮುಂದುವರೆದು 2010ರಲ್ಲಿ ನ್ಯೂ ಸ್ಟಾರ್ಟ್ನ ಮುಂದುವರೆದ ಭಾಗ ಆಗಿ ಅದರ ಸಕ್ಸೆಸರ್ ಟು ದಿ ಸ್ಟಾರ್ಟ್ ಮುಂದೆ ಒಬಾಮಾ ಮತ್ತು ಮೆಡ್ವೆಡೆವ್ ಏನು ಸ್ಟಾರ್ಟ್ ಮಾಡಿರ್ತಾರಲ್ಲ ಒಬಾಮಾ ಮತ್ತು ಮೆಡ್ವೆಡೆವ್ ನಡುವೆ ಆಗುವಂತಹ 2010ನೇ ನ್ಯೂ ಸ್ಟಾರ್ಟ್ ಇದು. ಡೆಮಿಟ್ರಿ ಮೆಡ್ವೆಡೆವ್ ಅನ್ನೋರು ಆಗಿನ ರಷ್ಯಾದ ಪ್ರೆಸಿಡೆಂಟ್ ಆಗಿರ್ತಾರೆ, ಅವರು ಮಾಡಿರ್ತಕ್ಕಂಥದ್ದು ಇದು. ಅದರಲ್ಲಿ ಪ್ರಮುಖವಾಗಿ ಮತ್ತೆ ಫರ್ದರ್ ರಿಡಕ್ಷನ್, ಇನ್ನೂ ನಾವು ರಿಡಕ್ಷನ್ ಮಾಡಬೇಕು ಮತ್ತು ಇನ್ನೂ ಲಿಮಿಟೇಷನ್ ಮಾಡಬೇಕು ಅನ್ನೋದು ಇಲ್ಲಾಗುತ್ತೆ. ಮತ್ತು ಇನ್ನೊಂದಾಗೆ ಇನ್ಸ್ಪೆಕ್ಷನ್ ವೆರಿಫಿಕೇಷನ್ ರೆಜಿಮಿ, ಕಾಲಕಾಲಕ್ಕೆ ಅಲ್ಲಿ ತಪಾಸಣೆಗೆ ಒಳಪಡಿಸಬೇಕು ಮತ್ತು ವೆರಿಫಿಕೇಷನ್ ಆಗಬೇಕು ಅನ್ನೋದು ಎರಡೂ ಕಡೆಯಿಂದ ಬಂದು ಯಾವಾಗ ಬೇಕಾದರೂ ವೆರಿಫೈ ಮಾಡುವಂಥ ಒಂದು ರೆಜಿಮಿನ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಹಾಗೆ ಇದು 2021 ಇದರಲ್ಲಿ ಫೆಬ್ರವರಿಲಿ ಇದು ಆಟೋಮೆಟಿಕ್ ಆಗಿ ಇದು ಎಕ್ಸ್ಪೈರ್ ಆಗಿದೆ. ಕಾರಣ ಏನು ಅಂತಂದರೆ 5 ವರ್ಷಕ್ಕೊಂದ್ಸಲ ಇದನ್ನು ರಿನ್ಯೂ ಮಾಡಲಿಲ್ಲ ಅಂತ ಅನ್ನೋದಾದರೆ ಇದು ಆಟೋಮೆಟಿಕ್ಕಾಗಿ 2021ನೇ ಇಸ್ವಿಲಿ 2010ರಿಂದ 2021ವರೆಗೂ ಇದರ ಕಾಲಾವಧಿ ಇತ್ತು, ಅಲ್ಲಿ ಇದು ಎಕ್ಸ್ಪೈರ್ ಆಗೋಗಿದೆ ಈಗ. ಸ್ನೇಹಿತರೆ ನೋಡಿ, ಅಮೆರಿಕಾ ಇಷ್ಟು ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಇಂಟರ್ಮೀಡಿಯೇಟ್ ರೇಂಜ್ ಟ್ರೀಟಿ ಸ್ಟಾರ್ಟ್ 1 ಮತ್ತು ನ್ಯೂ ಸ್ಟಾರ್ಟ್ ಇಷ್ಟೆಲ್ಲ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ರಷ್ಯಾ ಅದರಲ್ಲಿರ್ತಕ್ಕಂತಹ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ನಡೆಸಿದೆ. ಹಾಗೆ ರಷ್ಯಾನೂ ಕೂಡ ತನ್ನ ವಿರುದ್ಧ ಮುಂದೆ ಬರ್ತಕ್ಕಂತಹ ಯಾವುದಾದ್ರೂ ಪರಿಸ್ಥಿತಿಯನ್ನು ನಾವು ಸುಲಭವಾಗಿ ನಿಭಾಯಿಸೋದಕ್ಕೋಸ್ಕರನೇ ಎಕನಾಮಿಕ್ ಫೋರಮ್ಸು ಮತ್ತು ಮಿಲಿಟರಿ ಅಸೋಸಿಯೇಷನ್ಸ್ಗಳನ್ನು ಇಷ್ಟೆಲ್ಲವನ್ನು ಕೂಡ ರಷ್ಯಾನೂ ಮಾಡ್ಕೋತಾ ಬಂದಿದೆ. ಹಾಗೆ ಸಡನ್ನಾಗಿ ಕ್ರಿಮಿಯಾ ಅನೆಕ್ಸೇಷನ್ ಯಾಕಾಯಿತು, ಇವೆರಡನ್ನ ಮೀರಿ ಮುಂದುವರೆದಿದ್ದು ಯಾಕೆ ಕ್ರಿಮಿಯಾನ ಅನೆಕ್ಸೇಷನ್ ಮಾಡ್ತು ರಷ್ಯಾ ಅಂತ ನಾವು ನೋಡೋದಾದರೆ ನೋಡಿ, ಉಕ್ರೇನ್ ಪ್ರೆಸಿಡೆಂಟು ವಿಕ್ಟೋರ್ ಯಾನುಕೋವ್ ಇಲ್ಲಿ ನೋಡ್ಬೋದು ನೀವು. ಈ ವ್ಯಕ್ತಿ ರಷ್ಯಾಗೆ ತುಂಬ ಆಪ್ತರಾಗಿದ್ದಂಥವ್ರು, ಪುಟಿನ್ ಅವರ ಕೈಗೊಂಬೆನೆ ಅಂತಲೇ ನಾವು ಹೇಳ್ಬೋದಾಗಿತ್ತು. ವಿಕ್ಟೋರ್ ಯಾನುಕೋವ್ ಇವರು ಉಕ್ರೇನ್ನ ಪ್ರೆಸಿಡೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ ಉಕ್ರೇನ್ಗೆ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ. ಅಂಥ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ ಏನು ಮಾಡುತ್ತೆ, ಇವರಿಗೆ ನಾವು ನಿಮಗೆ ಸಹಾಯ ಮಾಡ್ತೀವಿ, ನಮ್ಮ ಜೊತೆ ಕೆಲವು ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಯುರೋಪಿಯನ್ ಯೂನಿಯನ್ ಆಫರ್ ಮಾಡಿದಾಗ ಈ ವಿಕ್ಟೋರ್ ಯಾನುಕೋವ್ ಇವ್ರು ಏನು ಮಾಡ್ತಾರೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡೋದ್ರ ಜೊತೆಗೆ ರಷ್ಯಾದ ಕಡೆ ತಿರುಗಿ ಅಲ್ಲಿಂದ ಬೇಲ್ಔಟ್ ಸುಮಾರು 500 ಮಿಲಿಯನ್ನಷ್ಟು ಇವರು ಸಹಾಯವನ್ನು ಕೇಳ್ತಾರೆ ರಷ್ಯಾದ ಪರವಾಗಿ. ರಷ್ಯಾ ಅದಕ್ಕೆ ಒಪ್ಪುತ್ತೆ, ರಷ್ಯಾ ಕೊಡೋಕ್ಕೆ ಅಂತ. ಆದರೆ ಉಕ್ರೇನಲ್ಲಿ ಆವಾಗ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಜನ ಇದ್ರ ವಿರುದ್ಧ ದಂಗೆ ಹೇಳ್ತಾರೆ. ಹಾಗಾಗಿ ಇಡೀ ರಷ್ಯಾದ ಉಕ್ರೇನ್ ಭಾಗ ಅಲ್ಲಿ ಗಲಭೆ ಆಗುತ್ತೆ. ಆವಾಗ ಈ ವಿಕ್ಟೋರ್ ಯಾನುಕೋವ್ ದೇಶನ ತೊರೆದು ರಷ್ಯಾಗೆ ಪಲಾಯನ ಮಾಡ್ತಾರೆ. ಈ ಸಂದರ್ಭದಲ್ಲಿ ರಷ್ಯಾದ ಕೈಗೊಂಬೆ ಆಗಿದ್ದಂತಹ ಏನು ವಿಕ್ಟೋರ್ ಯಾನುಕೋವ್ ಆ ದೇಶನ ನಿಯಂತ್ರಣ ತಪ್ಪಿತು ಅನ್ನೋ ಸಿಟ್ಟಿಗೋಸ್ಕರ ಪುಟಿನ್ 2014ರಲ್ಲಿ ಅದೇ ವರ್ಷವೇ ಉಕ್ರೇನ್ನ ಭಾಗ ಆಗಿರ್ತಕ್ಕಂತಹ ಒಂದು ಕ್ರಿಮಿಯಾ ಅನ್ನೋ ಭಾಗನ ನೀವು ನೋಡ್ಬೋದು, ಇಲ್ಲಿ ಉಕ್ರೇನ್ ಇಲ್ಲಿದೆ.
ಹಾಗೆ ಸಿ ಆಫ್ ಅಜೋವಾ ರಷ್ಯಾದ ಬಾರ್ಡ್ರ್ ಇಲ್ಲಿದೆ, ಸಿ ಆಫ್ ಅಜೋವಾ ಇಲ್ಲಿದೆ, ಇಲ್ಲಿ ಬ್ಲ್ಯಾಕ್ ಸಿ ಇದೆ. ಈ ಎರಡರ ನಡುವೆ ಒಂದು ಕ್ರೆಚ್ ಸ್ಟ್ರೈಟ್ ಅಂತ ಒಂದು ಬರುತ್ತೆ, ಅಂದರೆ ಜಲಸಂಧಿ. ಸಿ ಆಫ್ ಅಜೋವಾಗೂ ಮತ್ತು ಬ್ಲ್ಯಾಕ್ ಸಿಗೂ ನಡುವೆ ಇರತಕ್ಕಂತಹ ಜಲಸಂಧಿ ಯಾವುದು ಅಂತಂದರೆ ಕ್ರೆಚ್ ಸ್ಟ್ರೈಟ್ ಅನ್ನೋದು ಬರುತ್ತೆ. ಇಲ್ಲಿ ನೋಡ್ಬೋದು, ನೀವು ಗಮನಿಸ್ಬೋದು, ಬ್ಲ್ಯಾಕ್ ಸಿನ ಒಳಗಡೆ ಇರತಕ್ಕಂತಹ ಭಾಗ ಇದು ಕ್ರಿಮಿಯಾ. ಇಷ್ಟು ಭಾಗನ 2014ರಲ್ಲಿ ಈ ವೆಕ್ಟರ್ ಯಾನುಕೋವ್ ಓಡೋದ ನಂತರ ರಷ್ಯಾ ಕ್ರಿಮಿಯಾವನ್ನು ಆಕ್ರಮಿಸ್ಕೊಳ್ಳುತ್ತೆ 2014ರಲ್ಲಿ. ಅದಕ್ಕೆ ಕಾರಣವನ್ನು ಕೆಲವು ಕೊಡುತ್ತೆ. ರಷ್ಯಾ ಹೇಳುತ್ತೆ ಇದು ಕ್ರಿಮಿಯಾ 2014ಕ್ಕಿಂತ ಮುಂಚೆಯಿಂದನೂ ಕೂಡ ಇದು ರಷ್ಯಾದ ಭಾಗನೇ ಆಗಿತ್ತು. ಹಾಗೆ ಮತ್ತು 1954ನೇ ಇಸ್ವಿಲಿ ಸೋವಿಯತ್ ಪ್ರೆಸಿಡೆಂಟ್ ಆಗಿದ್ದಂತಹ ನಿಕಿಟಾ ಕ್ರುಶ್ಚೇವ್ ಇವರು ಈ ಕ್ರಿಮಿಯಾ ಭಾಗವನ್ನು ಯುಕ್ರೇನ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಆವಾಗ USSR ಒಟ್ಟಾಗಿರೋದ್ರಿಂದ ಇಲ್ಲಿ ಅಂತಹ ಪರಿಣಾಮ ಏನು ಬೀರೋದಿಲ್ಲ. ಅದಕ್ಕೆ ಕ್ರಿಮಿಯಾನ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಅದಕ್ಕೆ ರೀಸನ್ ಕೊಡೋಂಥದ್ದು ಏನು ಅಂತಂದರೆ ಬ್ರಾದರ್ಲಿ ಟ್ರೈಸ್, ನಾವು ಒಂದು ಸಹೋದರತ್ವ ಭಾವನೆಯಿಂದ ನಾವು ಇದನ್ನು ಉಕ್ರೇನ್ ಮತ್ತು ರಷ್ಯಾದ ನಡುವೆ ಒಂದು ಸಹೋದರತ್ವ ಇನ್ನೂ ವೃದ್ಧಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಕ್ರಿಮಿಯಾ ಭಾಗವನ್ನು ಉಕ್ರೇನ್ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಹಾಗಾಗಿ ಅದು ಆ ಸಂದರ್ಭದಲ್ಲಿ ಹೆಚ್ಚು ಪರಿಣಾಮವನ್ನು ಬೀರಲ್ಲ. 91 ನಂತರ USSR ಡಿಸಿಂಟಿಗ್ರೇಟ್ ಆಗೋದು ಶುರುವಾಗುತ್ತೆ. ಆವಾಗ ಉಕ್ರೇನ್ ಕೂಡ ಒಂದು ಸ್ವತಂತ್ರ ರಾಷ್ಟ್ರ ಆಗಿ ಘೋಷಣೆ ಆಗುತ್ತೆ. ಆಗ ಆ ಸಂದರ್ಭದಲ್ಲಿ ಈ ಕ್ರಿಮಿಯಾ ಭಾಗ ಇದನ್ನು ಉಕ್ರೇನ್ಗೆ ಸೇರ್ಪಡೆ ಆಗುತ್ತೆ. ಅಂದರೆ ನಿಕಿಟಾ ಕ್ರುಶ್ಚೇವ್ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ಒಂದು ಸ್ಪೆಷಲ್ ಅಟಾನಮಸ್ ರೀಜನ್ ಅನ್ನೋದನ್ನು ಕೊಟ್ಟಿರ್ತಾರೆ. ಹಾಗೆ ಇದಕ್ಕೆ ಸ್ವತಂತ್ರ ಬಂದ ನಂತರ ಇದಕ್ಕೊಂದು ಸಪ್ರೇಟಾಗಿ ರೆಫರೆಂಡಮ್ ನಡೆಸ್ತಾರೆ. ಇದು ಯಾವ ಕಡೆ ಸೇರಬೇಕು ಅನ್ನೋದನ್ನ ತೀರ್ಮಾನಕ್ಕೆ ಕ್ರಿಮಿಯಾನ ಬಿಡ್ತಾರೆ. ಹಾಗೆ ಕ್ರಿಮಿಯಾ ಉಕ್ರೇನ್ನ ಸೇರ್ಪಡೆ ಆಗುತ್ತೆ. ಸೇರ್ಪಡೆ ಆದ್ರೂ ಕೂಡ ರಷ್ಯಾದ ಒತ್ತಡಕ್ಕೆ ಮಣಿದು ಸ್ಪೆಷಲ್ ಸ್ಟೇಟಸ್ ಅಟಾನಮಿನ ಕೊಟ್ಟಿರ್ತಾರೆ, ಸ್ವಾಯತ್ತತೆ ಪ್ರದೇಶ ಅನ್ನೋದನ್ನು ಕೊಟ್ಟಿರ್ತಾರೆ. ಹಾಗೆ ರಷ್ಯಾದ ಮಿಲಿಟರಿ ಪಡೆಗಳನ್ನು ಅಲ್ಲಿ ಉಳಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಷ್ಯಾ ಮುಂಚೆನೇ ಕಂಡೀಷನ್ ಹಾಕಿರೋದ್ರಿಂದ ಅಲ್ಲಿ ರಿಮೈನ್ಡ್ ಆಗಿ ರಷ್ಯನ್ ಮಿಲಿಟರಿಗಳು ಅಲ್ಲಿ ಉಳಿತವೆ. ಸೊ ಹಾಗಾಗಿ 91ನೇ ಇಸ್ವಿಲಿ ಉಕ್ರೇನ್ ಜೊತೆಗೆ ಕ್ರಿಮಿಯಾ ಸೇರ್ಪಡೆ ಆಗಿದ್ರೂ ಕೂಡ ರಷ್ಯಾದ ಮಿಲಿಟರಿ ಪಡೆಗಳು ಕ್ರಿಮಿಯಾದಲ್ಲಿ 2014ವರೆಗೂ ಕೂಡ ಅದೇ ಜಾಗದಲ್ಲಿ ಅವು ಇದ್ವು. 2014ರಲ್ಲಿ ರಷ್ಯಾ ವಾಂಟೆಡ್ ಬ್ಯಾಕ್ ದಿಸ್ ಕ್ರಿಮಿಯಾ ಬೈ ಕ್ಲೈಮಿಂಗ್ ದಟ್ ಯಾಕೆ ಅಂತಂದರೆ ಇದು ನಮ್ಮ ರಷ್ಯಾ ಪೂರ್ವ ಭಾಗದಲ್ಲೂ ಕೂಡ ರಷ್ಯಾದಕ್ಕೆ ಸೇರಿದ್ದಂಥದ್ದು. ಕ್ರಿಮಿಯಾ ರಷ್ಯಾದ ಒಂದು ಭಾಗನೇ ಆಗಿತ್ತು. ಇದು ಲೆನಿನ್ ರಷ್ಯಾದ ಕಾನ್ಸೆಪ್ಟು. ಅಂದರೆ ಲೆನಿನ್ ಹೇಳ್ತಾರೆ ಒಂದು ಕಡೆ ಕ್ರಿಮಿಯಾನ ರಷ್ಯಾ ಕಳ್ಕೊಂಡ್ರೆ ಅದರ ತಲೆನೇ ಕಳ್ಕೊಂಡಾಗೆ ಅನ್ನೋದನ್ನು ರಷ್ಯಾದಲ್ಲಿ ಸ್ಟಾಲಿನ್ ಮತ್ತು ಲೆನಿನ್ ಇಬ್ಬರು ಕೂಡ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದರು. ಈ ಎರಡು ಸ್ಟೇಟ್ಮೆಂಟ್ಗಳಿಂದ ನಮಗೆ ತಿಳಿದು ಬರೋ ಅಂಥದ್ದು ಏನು ಅಂತಂದರೆ ಕ್ರಿಮಿಯಾ ಎಷ್ಟು ಮಹತ್ವದ್ದಾಗಿದೆ ರಷ್ಯಾದಕ್ಕೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ರಷ್ಯಾಕ್ಕೆ ಯಾಕೆ ಕ್ರಿಮಿಯಾ ಬೇಕು ಅನ್ನೋದನ್ನು ನಾವು ನೋಡೋದಾದರೆ, ಮೇಲ್ನೋಟಕ್ಕೆ ರಷ್ಯಾ ಹೇಳ್ತಾ ಇದೆ ಅದು ಕ್ರಿಮಿಯಾ ಒಂದು ಕಾಲದಲ್ಲಿ ರಷ್ಯಾದ ಭಾಗ ಆಗಿತ್ತು ಅಂತ ಹೇಳ್ತಾ ಇದೆ. ಆದರೆ ರಷ್ಯಾಕ್ಕೆ ತೀರಾ ಅವಶ್ಯಕತೆ ಇರುವಂಥದ್ದು ನೆಲ ಮಾತ್ರ ಅಲ್ಲ, ಅದರ ಹಿಂದೆ ಇರತಕ್ಕಂತಹ ಒಂದು ಏನು ಎಕನಾಮಿಕ್ ಎಕ್ಸ್ಪ್ಲೋಟೇಷನ್ ಮಾಡೋದಕ್ಕೆ, ಆರ್ಥಿಕ ಸ್ವಾವಲಂಬನೆ ಆಗೋದಕ್ಕೆ, ಅದಕ್ಕೆ ಇನ್ನೂ ಹೆಚ್ಚಿನದಾಗಿ ಅನುಕೂಲ ಮಾಡಿಕೊಡೋದಕ್ಕೆ ಕ್ರಿಮಿಯಾ ಕಾರಣ ಆಗುತ್ತೆ. ಅದನ್ನು ಕಾರಣಗಳು ಏನು ನಾವು ಗಮನಿಸೋದಾದರೆ, ರಷ್ಯಾಕ್ಕೆ ಯಾವುದೇ ರೀತಿಯಾದಂತಹ ವಾರ್ಮ್ ವಾಟರ್ ಸ್ಪೋರ್ಟ್ಸ್ಗಳು ಇಲ್ಲ. ಅದು ಆರ್ಕಟಿಕ್ ಕಡೆ ಜಾಸ್ತಿ ಇರೋದ್ರಿಂದ ತನ್ನ ವರ್ಷಪೂರ್ತಿ ಬಹುಭಾಗ ಅದು ತನ್ನ ಪೋರ್ಟ್ಸ್ಗಳಲ್ಲಿ ಐಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಹಡಗುಗಳ ಸುಲಭ ಸಂಚಾರ ಇಲ್ಲಿ ಅಸಾಧ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ರಷ್ಯಾಕ್ಕೆ ಒಂದು ವಾರ್ಮ್ ವಾಟರ್ ಪೋರ್ಟ್ಸು ಬೇಕಾಗುತ್ತೆ. ಅಂದರೆ ವರ್ಷಪೂರ್ತಿ ಸದಾ ಸಂಚಾರಕ್ಕೆ ಮುಕ್ತವಾಗಿರ್ತಕ್ಕಂಥದ್ದು, ಸದಾ ಅವಕಾಶ ಸಿಗೋಂಥದ್ದು ಪೋರ್ಟ್ಗಳ ಅವಶ್ಯಕತೆ, ಬಂದರುನ ನಗರ ಅವಶ್ಯಕತೆ ರಷ್ಯಾಕ್ಕೆ ಇರೋದ್ರಿಂದ ಅದು ಕಾಯ್ತಾ ಇತ್ತು. 2014ನೇ ವರ್ಷವನ್ನು ವೆಕ್ಟರ್ ಯುನಕೋವ್ನ ಅಲ್ಲಿಗೆ ಪಲಾಯನ ಮಾಡೋದ್ರಿಂದ ಅಲ್ಲಿ ಉದ್ವಿಗ್ನ ಸ್ಥಿತಿ ಉಂಟಾಯಿತು. ಆ ಜಾಗನ ಇದು ಆಕ್ರಮಿಸ್ತು. ಹಾಗಾಗಿ ಇದಕ್ಕೆ ಅವಶ್ಯಕತೆ ಇರೋದು ವಾರ್ಮ್ ವಾಟರ್ ಪೋರ್ಟ್ನ ಬೇಕಾಗಿದ್ದರಿಂದ ಇದು ಕ್ರಿಮಿಯಾನ ಒಂದು ಅಟ್ಯಾಕ್ ಮಾಡಿದೆ. ಹಾಗೆ ವ್ಲಾಡಿವೋಸ್ಟಾಕು ನಾವು ಆಗಲೇ ಹೇಳಿರೋ ಥರ ಇದು ಪೂರ್ವದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಬಂದರು. ಆದರೆ ಇದು ವರ್ಷದಲ್ಲಿ 4 ತಿಂಗಳು ಇದು ಕ್ಲೋಸ್ ಆಗಿರುತ್ತೆ. ಯಾಕೆ ಅಂತಂದರೆ ಮಂಜುಗಡ್ಡೆ ಇರೋದ್ರಿಂದ ಹಡಗುಗಳ ಸಂಚಾರ ಅಲ್ಲಿ ಅಷ್ಟು ಸುಲಭವಾಗಿ ಆಗಲ್ಲ. ಹಾಗಾಗಿ ಅದಕ್ಕೆ ಒಂದು ವಾರ್ಮ್ ಪೋರ್ಟ್ ಅವಶ್ಯಕತೆ ಇತ್ತು. ಇದರ ಎಲ್ಲ ಪರಿಣಾಮವಾಗಿ ಕ್ರಿಮಿಯಾನ ಅದು ಅಟ್ಯಾಕ್ ಮಾಡಿತು. ಇದಕ್ಕೆ ಸೊ ಫಾರ್ ಆಫ್ಟರ್ ಸೀಸಿಂಗ್ ದ ಕ್ರಿಮಿಯಾ ರಷ್ಯಾ ಗಾಟ್ ಆಕ್ಸೆಸ್ ಟು ದಿ ಓನ್ಲಿ ಟ್ರೂ ಇವಾಗ ನೈಜವಾಗಿರ್ತಕ್ಕಂಥದ್ದು ಇದ್ರ ಜೊತೆಗೆ ವಾಟರ್ ಪೋರ್ಟ್, ವಾರ್ಮ್ ವಾಟರ್ ಪೋರ್ಟ್ ಅಂತ ನೋಡೋದಾದರೆ ಇಲ್ಲಿ ಸೆವಾಸ್ಟೋಪೋಲ್ ಅನ್ನೋದನ್ನು ಇದು ಬ್ಲ್ಯಾಕ್ ಸೀನಲ್ಲಿ ನೋಡ್ಬೋದು ನೀವು. ಇಲ್ಲಿದೆ ಈ ಸೆವಾಸ್ಟೋಪೋಲ್, ಇಲ್ಲಿದೆ, ಇದು ಬ್ಲ್ಯಾಕ್ ಸೀಗೆ ತೆರೆದುಕೊಂಡಿರ್ತದೆ. ಇದು ಹಾಗಾಗಿ ಜಗತ್ತಿನ ಇತರೆ ಭಾಗದ ರಾಷ್ಟ್ರಗಳಿಗೆ ಈಸಿಯಾಗಿ ಸಂಚಾರ ಮಾಡೋದಕ್ಕೆ ಈ ಸೆವಾಸ್ಟೋಪೋಲ್ ರಷ್ಯಾಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಹಾಗೆ ಅದರ ರಷ್ಯಾ ಕ್ರಿಮಿಯಾನ ಅತಿಕ್ರಮಿಸಿದ ನಂತರ ಅದರ ಮತ್ತೆ ನೆಕ್ಸ್ಟ್ನ ಮುಂದಿನ ಅದರ ವಿಷನ್ ಫೋಕಸ್ ಎಲ್ಲಿಗೆ ಶಿಫ್ಟ್ ಆಯಿತು ಅಂತಂದರೆ ರಷ್ಯಾದ ಮತ್ತು ಉಕ್ರೇನ್ನ ಪೂರ್ವ ಭಾಗಕ್ಕೆ ಶಿಫ್ಟ್ ಆಗುತ್ತೆ. ಅದರಲ್ಲಿ ನಾವು ಅದನ್ನು ಡಾನ್ ಬಾಸ್ ಅಂತೇಳಿ ಒಂದು ಹೆಸರಿಂದ ಕರಿತೀವಿ. ಅದರಲ್ಲಿ
ಪ್ರಮುಖವಾಗಿ ಯಾಕೆ ಇದ್ರ ಕಡೆಗೆ ಗಮನ ಹರಿಸ್ತು ಅಂತಂದರೆ ಇದು ರಷ್ಯಾಗೆ ಹತ್ತಿರವಾಗಿದೆ ಮತ್ತು ನೇಟಿವ್ ರಷ್ಯನ್ಸ್ ಇಲ್ಲಿ ಜಾಸ್ತಿ ಇರ್ತಕ್ಕಂಥವ್ರು, ಇದರಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ರಷ್ಯಾದ ಒಂದು ಕಲ್ಚರ್ನ ಫಾಲೋ ಮಾಡ್ತಾರೆ, ಆ ಭಾಷೆಯನ್ನು ಮಾತಾಡ್ತಾರೆ, ಅದೇ ಒಂದು ಎತ್ನಿಕ್ ಕಲ್ಚರ್ನ ಹೊಂದಿರತಕ್ಕಂಥವ್ರು ಈ ಈಸ್ಟ್ ಭಾಗದಲ್ಲಿ ಇರ್ತಕ್ಕಂಥವ್ರು. ಹಾಗೆ ವೆಸ್ಟ್ ಭಾಗದಲ್ಲಿ ಇದರಲ್ಲಿ ಯುರೋಪಿಯನ್ಗೆ ಸಂಬಂಧಪಡುವಂಥದ್ದು. ಯಾಕೆ ಅಂತಂದರೆ ಯುರೋಪಿಯನ್ ದೇಶಗಳ ಇನ್ಫ್ಲುಯೆನ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಯುರೋಪಿಯನ್ ದೇಶಗಳ ಕಲ್ಚರು, ವಿಚಾರಣೆ, ಆಚರಣೆ ಅದ್ರ ಮೇಲೆ ಜನ ಅವಲಂಬಿಸಿದ್ದಾರೆ ಮತ್ತು ಅದ್ರ ಜೊತೆಗೆ ಯುರೋಪಿಯನ್ ದೇಶಗಳ ಮೇಲೆ ಒಲವನ್ನು ಹೊಂದಿರತಕ್ಕಂತಹ ಜನ ಇಲ್ಲಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂತಹ ಜನ ರಷ್ಯಾನ ಯಾವಾಗಲೂ ಸಸ್ಪಿಷಿಯಸ್ ಆಗಿ ನೋಡ್ತಾರೆ, ಅಂದರೆ ಅನುಮಾನಾಸ್ಪದವಾಗಿಯೇ ನೋಡ್ತಾ ಇರ್ತಾರೆ. ನಮ್ಮ ಭದ್ರತೆಗೆ ಏನಾದರೂ ಧಕ್ಕೆ ಆಯಿತು ಅಂತಂದರೆ ಅದಕ್ಕೆ ಕಾರಣ ರಷ್ಯಾನೇ ಅಂತ ತಿಳ್ಕೊಳ್ಳೋಂತಹ ಮನಸ್ಥಿತಿ ಉಳ್ಳವರು ಈ ವೆಸ್ಟರ್ನ್ ಸೈಡ್ ಅವರು. ಈಸ್ಟರ್ನ್ ಸೈಡಲ್ಲಿ ಇರತಕ್ಕಂಥವ್ರು ಅವರು ರಷ್ಯಾ ನಮ್ಮ ಆಪತ್ ಬಾಂಧವ, ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಆಗೋದು ರಷ್ಯಾ ಅನ್ನೋ ಒಂದು ಒಲವು ಈ ಡಾನ್ಬಾಸ್ ಜಾಗದಲ್ಲಿ ಇರ್ತಕ್ಕಂಥ ಜನಕ್ಕಿದೆ. ಹಾಗಾಗಿ ರಷ್ಯಾ 2014 ನಂತರ ಕ್ರಿಮಿಯಾನ ಅತಿಕ್ರಮಿಸಿದ ನಂತರ ಈ ಭಾಗದಲ್ಲಿ ವಾಸ ಮಾಡಿರ್ತಕ್ಕಂಥ ಜನಗಳಿಗೆ ರಷ್ಯಾ ಬೆಂಬಲವನ್ನು ಮೊದಲಿಂದನೂ ಸೂಚಿಸ್ತಾ ಇದೆ. ಹಾಗಾಗಿ ಈ ಭಾಗದಲ್ಲಿ ರಷ್ಯಾದ ಮೇಲೆ ಒಲವಿರೋದ್ರಿಂದ ರಷ್ಯಾದಲ್ಲ ಸರ್ಕಾರ ಇಲ್ಲಿರತಕ್ಕಂತಹ ಪ್ರತ್ಯೇಕವಾದಿಗಳಿಗೆ ಬೆಂಬಲವಾಗಿ ನಿಲ್ಲುತ್ತೆ. 2014ರಲ್ಲಿ ಈ ಪ್ರತ್ಯೇಕತಾವಾದಿಗಳು ಏನು ರೆಬಲ್ಸ್ ಇದ್ದಾರೆ, ಇವರು ಒಂದು ಮಲೇಷಿಯನ್ ಏರ್ ಫ್ಲೈಟ್ಸ್ನ ಇವರು ಶಾಟ್ ಡೌನ್ ಮಾಡ್ತಾರೆ, ಅಂದರೆ ಹೊಡೆದಾಕ್ತಾರೆ. ಅದರಲ್ಲಿ ಸುಮಾರು ಒಂದು 196 ಜನಗಳು ಇರ್ತಾರೆ. ಇದರ ವಿರುದ್ಧವಾಗಿ ಉಕ್ರೇನ್ ಸರ್ಕಾರ ಇಲ್ಲಿ ಈ ಡಾನ್ಬಾಸ್ ಪ್ರದೇಶದಲ್ಲಿ ಇರ್ತಕ್ಕಂತಹ ರಷ್ಯಾದ ಬೆಂಬಲಿತ ಪ್ರತ್ಯೇಕತಾವಾದಿಗಳನ್ನು ಹೊರಗಾಕಬೇಕು, ಅವರನ್ನು ನಿರ್ಮೂಲ ಮಾಡಬೇಕು ಅಂತೇಳಿ ಉಕ್ರೇನ್ ಮಿಲಿಟ್ರಿನ ಇಲ್ಲಿ ಪೂರ್ತಿ ತಂದು ಇಳಿಸುತ್ತೆ ಡಾನ್ಬಾಸಲ್ಲಿ. ಅದೇ ಸಂದರ್ಭದಲ್ಲಿ ರಷ್ಯಾದ ಮಿಲಿಟ್ರಿ ಕೂಡ ಈ ಜಾಗಕ್ಕೆ ಡಾನ್ಬಾಸ್ಗೆ ಎಂಟ್ರ್ ಆಗುತ್ತೆ. ಸೊ ಅಲ್ಲಿಗೆ ಮತ್ತೆ ಒಂದು ಯುದ್ಧದ ಕಾರ್ಮೋಡ ಅಲ್ಲಿಗೆ ಶುರುವಾಗುತ್ತೆ. ಆದರೆ ಎರಡೂ ಜಾಗತಿಕ ಬೇರೆ ಬೇರೆ ವೇದಿಕೆಗಳು ಈ ಎರಡೂ ದೇಶಗಳ ಒಂದು ಯುದ್ಧ ಭೀತಿಯನ್ನು ಬಗೆಹರಿಸೋದಕ್ಕೋಸ್ಕರ ಶಾಂತಿ ವ್ಯವಸ್ಥೆಯನ್ನು ಮಾಡ್ತಾರೆ. ಅದನ್ನು ನಾವು ಮಿನ್ಸ್ಕ್ ಅಗ್ರಿಮೆಂಟ್ ಅಂತ ಕರಿತೀವಿ. ಈ ಮಿನ್ಸ್ಕ್ ಅಗ್ರಿಮೆಂಟಲ್ಲಿ 2014ರಲ್ಲಿ ಆಗುತ್ತೆ. ಅದರಲ್ಲಿ ಏನಾಗುತ್ತೆ, ಎರಡೂ ದೇಶಗಳು ಕೂಡ ಸೀಸ್ ಫೈರ್ ಮಾಡಬೇಕು, ಇಲ್ಲಿ ಯುದ್ಧ ವಿರಾಮನ ಘೋಷಣೆ ಮಾಡಬೇಕು ಮತ್ತು ಮಿಲಿಟ್ರಿ ವಿಡ್ರಾವನ್ ಎರಡೂ ದೇಶಗಳು ತಮ್ಮ ತಮ್ಮ ಮಿಲಿಟ್ರಿ ಪಡೆಗಳನ್ನು ಹಿಂದಕ್ಕೆ ಕರೆಸ್ಕೋಬೇಕು. ಹಾಗೆ ಎಲೆಕ್ಷನ್ಸ್ ಇನ್ ರೆಬಲ್ ಏಲ್ಡ್ ಏರಿಯಾಸ್, ಆ ಜಾಗದಲ್ಲಿ ಎಲೆಕ್ಷನ್ ಆಗಬೇಕು ಅನ್ನೋದನ್ನು ರಷ್ಯಾ ಒತ್ತಾಯ ಮಾಡುತ್ತೆ. ಕಾರಣ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರತ್ಯೇಕತಾವಾದಿಗಳು ರಷ್ಯಾಕ್ಕೆ ಬೆಂಬಲವನ್ನು ಸೂಚಿಸುವಂತಹ ಜನ ಆಗಿರೋದ್ರಿಂದ ತನಗೆ ಅಲ್ಲಿ ಸಪೋರ್ಟ್ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಅದು ಒಂದು ಎಲೆಕ್ಷನ್ ಆಗಲೇಬೇಕು ಅನ್ನೋದನ್ನು ಅಲ್ಲಿ ಒತ್ತಾಯ ಮಾಡುತ್ತೆ. ಇದು ಈ ಮಿನ್ಸ್ಕ್ ಅಗ್ರಿಮೆಂಟ್ ಆಗೋರು ಇದು ಬೆಲ್ರಾಸ್ನ ಕ್ಯಾಪಿಟಲ್ ಸಿಟಿ ಮಿನ್ಸ್ಕ್ ಅನ್ನು ಇಲ್ಲಿ ಗಮನಿಸ್ಬೋದು. ಅಲ್ಲಿ ಆಗುವಂತಹ ಒಂದು ಅಗ್ರಿಮೆಂಟ್ ಇದು. ಅದಾದ ನಂತರ ಉಕ್ರೇನ್ ಪುಟ್ ಪ್ರೆಷರ್ ಆನ್ ನ್ಯಾಟೋ ಟು ರೆಕಗ್ನೈಸ್ ಇಟ್ಸ್ ಅಪ್ಲಿಕೇಶನ್. ಇದು ಈ ಬೆಳವಣಿಗೆ ಆದ ನಂತರ 2014 ಆದ ನಂತರ ಪ್ರತ್ಯೇಕತಾವಾದಿಗಳು ಈಸ್ಟರ್ನ್ ಸೈಡ್ ಆಫ್ ದಿ ಯುಕ್ರೇನ್ ಬಲ್ಲಿ ಇಷ್ಟು ವಾತಾವರಣನ ಹದಗೆಡಿಸ್ತಾ ಇದ್ದಾರೆ ಅನ್ನೋ ಒಂದು ಭೀತಿಯಿಂದ ಉಕ್ರೇನ್ ನ್ಯಾಟೋಗೆ 2008ರಲ್ಲಿ ಅಪ್ಲಿಕೇಶನ್ ಹಾಕಿರುತ್ತೆ, ನನ್ನನ್ನು ಸದಸ್ಯನಾಗಿ ನೀವು ಸ್ವೀಕರಿಸಬೇಕು ಅಂತ. ಆಗ ಇನ್ನು 2014 ನಂತರ ಉಕ್ರೇನ್ ಇನ್ನೂ ಅದ್ರ ಮೇಲೆ ಹೆಚ್ಚಾಗಿ ಪ್ರೆಷರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದರೆ ನ್ಯಾಟೋ ಅದನ್ನು ಕನ್ಸಿಡರ್ ಮಾಡಿರಲ್ಲ, ಅಂದರೆ ಇನ್ನೂ ಪೂರ್ತಿ ಸದಸ್ಯ ರಾಷ್ಟ್ರವನ್ನಾಗಿ ಅದನ್ನು ಸ್ವೀಕರಿಸಿರಲ್ಲ. US ಮತ್ತು ಯುರೋಪ್ ವಾರ್ನ್ಸ್ ರಷ್ಯಾ. ಈ ನಡೆಯ ವಿರುದ್ಧ ಯುರೋಪ್ ಮತ್ತು ರಷ್ಯಾ ವಾರ್ನಿಂಗ್ ಕೊಡ್ತಾನೆ ಇರುತ್ತೆ. ಅದು ಯಾವಾಗವಾಗ ಬೆಲ್ರೋಸ್ ಜೊತೆ ಸೇರಿ ಒಂದು ಜಂಟಿ ಸಮರಾಭ್ಯಾಸ ಮಾಡೋವಂಥದ್ದು, ಉಕ್ರೇನ್ ಗಡಿ ಭಾಗಗಳಲ್ಲಿರ್ತಕ್ಕಂಥ ಪ್ರತ್ಯೇಕತಾವಾದಿಗಳಿಗೆ ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡೋವಂಥದ್ದು, ಇವನ್ನೆಲ್ಲವನ್ನು ಕೂಡ ಮಾಡ್ತಾ ಇರುತ್ತೆ. ಹೆಚ್ಚಾಗಿ ಈ ಕ್ರಿಮಿಯಾ ಭಾಗದಲ್ಲಿ ಇನ್ನೂ ಹೆಚ್ಚಾಗಿ ಮಿಲಿಟ್ರಿ ಡಿಪ್ಲಾಯ್ ಮಾಡೋವಂಥದ್ದು, ಹಾಗೆ ಇನ್ವೆಸ್ಟ್ ಮಾಡೋವಂಥದ್ದು ಎಲ್ಲವನ್ನು ಕೂಡ ಇದು ಮಾಡ್ತಾ ಇರೋದ್ರಿಂದ ಉಕ್ರೇನ್ ಆವಾಗವಾಗ ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಾ ಇರುತ್ತೆ. ಇದರ ಹಿನ್ನೆಲೆಯಲ್ಲಿ ಯುರೋಪಿಯನ್ ಯೂನಿಯನು, ಅಮೆರಿಕ ಎಲ್ಲವೂ ಕೂಡ ರಷ್ಯಾದ ನಡೆಯನ್ನು ಇಲ್ಲಿ ಖಂಡಿಸ್ತಾ ಇರ್ತವೆ. ಕ್ರಿಮಿಯಾ ಉಕ್ರೇನ್ನ ಭಾಗ ಆಗಿದ್ರೂ ಕೂಡ ಅದು ರಷ್ಯಾದ ಕಂಟ್ರೋಲಲ್ಲಿ ಇದ್ರೂ ಕೂಡ ಉಕ್ರೇನ್ ಈ ನಿರ್ಧಾರನ ಒಂದು ಬಹಿಷ್ಕರಿಸುತ್ತೆ. ಅದು ಉಕ್ರೇನ್ ಹೇಳ್ತಾನೆ ಇರುತ್ತೆ, ಕ್ರಿಮಿಯಾ ಇನ್ನೂ ಕೂಡ ನಂದೇ ಅಂತೇಳಿ ಉಕ್ರೇನ್ ವಾದ ಮಾಡ್ತಾ ಇರುತ್ತೆ. ನಾವು ಯಾವುದೇ ಫಾರಿನ್ ಪಾಲಿಸಿಗಳಾಗಲಿ ಯುದ್ಧ ತಂತ್ರಗಾರಿಕೆಗಳನ್ನು ನೋಡೋದಾಗಲಿ, ನಮ್ಮ ಅರ್ಥಶಾಸ್ತ್ರದ ಚಾಣಕ್ಯನ ಒಂದು ಫಾರಿನ್ ಪಾಲಿಸಿಯಲ್ಲಿ ಹೇಳ್ತಾನೆ ಅವನು, ಯಾವುದೇ ದೇಶವನ್ನು ಅಥವಾ ವೈರಿ ರಾಷ್ಟ್ರವನ್ನು ನಾವು ವಿದೇಶಿ ನೀತಿಗಳಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನು ಅವನು ಚೆನ್ನಾಗಿ ಹೇಳ್ತಾನೆ. ಅದರಲ್ಲಿ ಅವನು ಕೆಲವು ಸಿದ್ಧಾಂತಗಳ ಬಗ್ಗೆ ಹೇಳ್ತಾನೆ. ಮಂಡಲ ಸಿದ್ಧಾಂತ ಅನ್ನೋದನ್ನು ಹೇಳ್ತಾನೆ. ಅಂದರೆ ಯಾವುದೇ ವೈರಿ ರಾಷ್ಟ್ರ ನಮ್ಮ ಗಡಿಗೆ ಹೊಂದಿಕೊಂಡಿರ್ತಕ್ಕಂತಹ ಒಂದು ಗಡಿ ಹಂಚಿಕೊಂಡಿರ್ತಕ್ಕಂಥ ಒಂದು ಶತ್ರು ರಾಷ್ಟ್ರ ಅದು ಯಾವ ರೀತಿ ಬಲಾಢ್ಯ ಆಗಿರುತ್ತೆ ಅನ್ನೋದಾದರೆ ಅದರ ಬಲವನ್ನು ನಾವು ಕುಗ್ಗಿಸ್ಬೇಕು ಅಂತಂದರೆ ನಾವು ಮಂಡಲ ಸಿದ್ಧಾಂತದ ಮೂಲಕ ಹೋಗಬೇಕು. ಏನು ಅಂತಂದರೆ ಸರ್ಕಲ್ ಪಾಲಿಸಿ, ಯಾವ ರೀತಿ ನಿಧಾನಕ್ಕೆ ಎನ್ಕ್ರೋಚ್ ಮಾಡ್ತಾ ಬರಬೇಕು. ಆ ವೈರಿ ಪಡೆಯ ದೇಶವಾದ ಗಡಿಗಳನ್ನು ನಾವು ನಿಧಾನಕ್ಕೆ ನಾವು ಅತಿಕ್ರಮಿಸ್ತಾ ಬರಬೇಕು. ಅವರಿಗೆ ಯಾಕೆಂತಂದರೆ ಲ್ಯಾಂಡು ಇನ್ಕಮ್ ಆಫ್ ಸೋರ್ಸ್ ಇದ್ದೇ ಇರುತ್ತೆ. ಅಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಓರ್ಸ್ ಇರ್ಬೋದು, ಒಟ್ಟು ಸಂಪನ್ಮೂಲ ಇಲ್ಲಿ ನೆಲ ಆಧಾರಿತ ಆಗಿರೋದ್ರಿಂದ ಅದನ್ನು ನಾವು ಎನ್ಕ್ರೋಚ್ ಮಾಡ್ತಾ ಬರಬೇಕು. ವೈರಿಗೆ ಸಂಪನ್ಮೂಲದ ಕೊರತೆ ಉಂಟಾಗೋ ಥರದಲ್ಲಿ ನಾವು ಮಾಡಬೇಕು ಅನ್ನೋದು ಚಾಣಕ್ಯನ ನೀತಿಯಲ್ಲಿ ಮಂಡಲ ಸಿದ್ಧಾಂತದಲ್ಲಿ ಹೇಳ್ತಾನೆ.
ಈ ಮಂಡಲ ಸಿದ್ಧಾಂತವನ್ನು ನಾವು ಜಾರಿಗೆ ತರಬೇಕು ಅಂತಂದರೆ ಷಡ್ಗುಣ್ಯ ನೀತಿಯನ್ನು ನಾವು ಅನುಸರಿಸಬೇಕು ಅಂತ ನಾನು ಹೇಳ್ತೇನೆ. ಷಡ್ಗುಣ್ಯ ಅಂತಂದರೆ 6 ರೀತಿಯಾದಂತಹ ಒಂದು ನೀತಿಗಳನ್ನು ನಾವು ಅನುಸರಿಸಬಹುದು ಅನ್ನೋದನ್ನು ಹೇಳ್ತೇನೆ. ಅದರಲ್ಲಿ ಪ್ರಮುಖವಾಗಿ ಸಂಧಿ ಅಂದರೆ ನಾವು ಅವರು ಹೊಂದಾಣಿಕೆ ಮಾಡೋವಂಥದ್ದು, ಯಾವುದಾದ್ರೂ ಒಂದು ಒಪ್ಪಂದಕ್ಕೆ ಒಳಪಡೋವಂಥದ್ದು. ಇನ್ನೊಂದು ವಿಗ್ರಹ ಅನ್ನೋದು, ಬ್ರೇಕ್ ದ ಟ್ರೀಟಿ ಆ್ಯಂಡ್ ಲೆಟ್ಸ್ ಡೂ ವಾರ್. ನಾವು ಆಗಿರ್ತಕ್ಕಂಥ ಟ್ರೀಟಿನ ಮುರಿಯೋದು, ಅವ್ರ ಮೇಲೆ ಯುದ್ಧಕ್ಕೆ ಹೋಗೋದು. ಇನ್ನೊಂದು ಆಸನ್ ಅಂತ ಅಂದರೆ ನಮ್ಮ ಭದ್ರತಾ ಪಡೆಗಳನ್ನು ಅಲ್ಲಿ ಗಡಿಗಳಲ್ಲಿ ಹೋಗಿ ನಿಲ್ಲಿಸುವಂಥದ್ದು, ಇದನ್ನು ಆಸನ್ ಅಂತ ಕರಿತೀವಿ. ಮತ್ತು ಯಾನ್ ಅಂದರೆ ನಮ್ಮ ಎಲ್ಲ ಟ್ರೂಪ್ಸ್ ಏನಿರುತ್ತೆ, ನಮ್ಮ ಡಿಫೆನ್ಸ್ ಮೆಕಾನಿಸಮ್ಸ್ ಏನಿರುತ್ತೆ ಅದನ್ನೆಲ್ಲವನ್ನೂ ಕೂಡ ಬಾರ್ಡ್ರಲ್ಲಿ ಹೋಗಿ ಮೊಬಿಲೈಸೇಷನ್ ಮಾಡೋ ಅಂಥದ್ದು. ಈಗ ರಷ್ಯಾ ಪ್ರಮುಖವಾಗಿ ಮಾಡಿರ್ತಕ್ಕಂಥದ್ದು ಈ ಯಾನ್. ಅಂದರೆ ನೋಡ್ಬೋದು ನೀವು ಇಲ್ಲಿ ಕೆಂಪು ಡಾಟಲ್ಲಿ ಇರತಕ್ಕಂಥದ್ದು ಎಲ್ಲವೂ ತನ್ನ ಎಲ್ಲ ಫೋರ್ಸ್ಗಳನ್ನು ರಷ್ಯಾ ಉಕ್ರೇನ್ನ ಸುತ್ತಕ್ಕೂ ಕವರ್ ಮಾಡಿದೆ. ಬೆಲ್ರಾಸ್ USSRನ ಭಾಗ ಆಗಿತ್ತು, ಹಾಗೂ ಎಲ್ಲ ರಷ್ಯಾದ ಸಂಘಟನೆಗಳ ಜೊತೆ, ಒಕ್ಕೂಟಗಳ ಜೊತೆ ಬೆಲ್ರಾಸ್ ಗುರುತಿಸ್ಕೊಂಡಿದೆ. ಒಳ್ಳೆಯ ಅದರ ಮಿತ್ರ ಅಂತೇಳಿ ಕೂಡ ಕರೆದಿದ್ದೀವಿ. ಮತ್ತು ಮಿನ್ಸ್ಕ್ ಅಗ್ರಿಮೆಂಟ್ ಆಗಿದ್ದು ಕೂಡ ಬೆಲ್ರಾಸಲ್ಲೇ ಆಗಿತ್ತು. ಹಾಗಾಗಿ ಬೆಲ್ರಾಸ್ ಜೊತೆಗೆ ಈಗಲೂ ನಿನ್ನೆನೂ ಕೂಡ ಅದ್ರ ಸಮರಾಭ್ಯಾಸನ ಜಂಟಿಯಾಗಿ ಬೆಲ್ರಾಸ್ ಮತ್ತು ರಷ್ಯಾ ನಡೆಸ್ತಾ ಇದ್ವು. ಯಾಕೆಂದರೆ ಈಸಿಯಾಗಿ ಏನಾದ್ರು ಅಟ್ಯಾಕ್ ಆದರೆ ಇಲ್ಲಿಂದ ನಾವು ಎಂಟ್ರಾಗ್ಬೋದು ಅನ್ನೋದು ಕಾರಣವೂ ಇರ್ಬೋದು. ಹಾಗಾಗಿ ಬೆಲ್ರಾಸ್, ರಷ್ಯಾದ ಸುತ್ತಮುತ್ತ ಕ್ರಿಮಿಯಾ ಎಲ್ಲ ಕಡೆ ಸುತ್ತುವರೆದಿದೆ ಉಕ್ರೇನ್ನ. ಹಾಗಾಗಿ ಇಲ್ಲಿ ಯಾನ್ ಅನ್ನೋ ಸಿದ್ಧಾಂತವನ್ನು ರಷ್ಯಾ ಬಳಸಿರ್ಬೋದು. ಹಾಗೆ ಸಮಾಶ್ರಯ ಅಂದರೆ ಯಾರು ಫ್ರೆಂಡ್ಶಿಪ್ ವಿತ್ ದ ಎನಿಮಿ ಫ್ರೆಂಡ್ಸ್ ಯಾರಿರ್ತಾರೆ, ಅವರ ನಮ್ಮ ವೈರಿ ರಾಷ್ಟ್ರದ ವೈರಿಗಳು ಯಾರಿರ್ತಾರೆ ಅವರನ್ನು ನಮಗೆ ಮಿತ್ರಗಳನ್ನಾಗಿ ಮಾಡಿಕೊಂಡು ನಾವು ಆ ವೈರಿ ರಾಷ್ಟ್ರವನ್ನು ಮಣಿಸುವಂಥ ತಂತ್ರ ಇದು. ಹಾಗೆ ಭೇದ ಭಾವ, ಡ್ಯುಯಲ್ ಪಾಲಿಸಿ ಮಾಡೋದ್ರ ಮೂಲಕ ಆ ಶತ್ರು ರಾಷ್ಟ್ರಗಳನ್ನು ನಾವು ಎದುರಿಸ್ಬೋದು ಅನ್ನೋದು. ರಷ್ಯಾ ಈಗ ಇಡೀ ಪೂರ್ತಿ ಉಕ್ರೇನ್ನ ಸುತ್ತುವರೆದು ಇಲ್ಲಿರ್ತಕ್ಕಂತಹ ಡಾನ್ಬಾಸ್ ಏರಿಯಾದಲ್ಲಿ ಈಗ ಅತಿಕ್ರಮಣ ಮಾಡಿದೆ. ಅದರ ಪ್ರದೇಶವನ್ನು ನಾವಿಲ್ಲಿ ಗಮನಿಸ್ಬೋದು. ಅದನ್ನು ಒಟ್ಟಾರೆಯಾಗಿ ಇದನ್ನು ಡಾನ್ಬಾಸ್ ಅಂತ ಕರಿತೀವಿ. ಇದರಲ್ಲಿ ಲುಹಾನ್ಸ್ಕ್ ಅನ್ನೋದು ಒಂದಿದೆ ಮತ್ತು ಡಾಂಟೆಸ್ಕ್ ಅನ್ನೋದು ಒಂದಿದೆ. ಈ ಎರಡೂ ದೇಶಗಳನ್ನು ರಷ್ಯಾ ಅತಿಕ್ರಮಿಸಿ ನ್ಯೂ ಕಂಟ್ರಿಯಾಗಿ ಇದನ್ನು ಘೋಷಣೆ ಮಾಡಿದೆ. ಎರಡೂ ಹೊಸ ರಾಷ್ಟ್ರಗಳನ್ನು ರಷ್ಯಾ ಹುಟ್ಟಾಕಿದೆ. ಉಕ್ರೇನ್ನ ಪೂರ್ವ ಭಾಗದಲ್ಲಿರ್ತಕ್ಕಂಥದ್ದನ್ನು ರಷ್ಯಾ ಎಂಟ್ರಾಗಿ ಲುಹಾನ್ಸ್ಕ್ ಮತ್ತು ಡಾನ್ಟೆಸ್ಕ್ ಅನ್ನೋದನ್ನ ಎರಡೂ ದೇಶಗಳನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂತೇಳಿ ನಿನ್ನೆ ಘೋಷಣೆ ಮಾಡಿದೆ ರಷ್ಯಾ. ಹಾಗೆ ಘೋಷಣೆ ಮಾಡೋದ್ರ ಜೊತೆಗೆ ಇದಕ್ಕೆ ಹೊಸ ಪ್ರಧಾನಿಗಳನ್ನು ಕೂಡ ಇದು ನೇಮಕ ಮಾಡಿದೆ. ಹಾಗೆ ಇವೆರಡೂ ದೇಶಗಳನ್ನು ಕೂಡ ಸ್ವತಂತ್ರ ರಾಷ್ಟ್ರಗಳು ಅಂತೇಳಿ ನಾನು ಮಾನ್ಯ ಮಾಡ್ತಾ ಇದ್ದೀನಿ ಅನ್ನೋದನ್ನು ರಷ್ಯನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ವ್ಲಾದಿಮಿರ್ ಪುಟಿನ್ ಅವರು ಕೂಡ ಘೋಷಣೆ ಮಾಡಿದರು. ಹಾಗೆ ಇದನ್ನು ನಮ್ಮ ಸಂಸತ್ತು ಅಥವಾ ಏನು ಕ್ರೆಮ್ಲಿನ್ ಇದನ್ನು ರ್ಯಾಟಿಫಿಕೇಷನ್ ಮಾಡಬೇಕು, ನಾವು ತೆಗೆದುಕೊಂಡಂತಹ ನಿರ್ಧಾರವನ್ನು ನಮ್ಮ ಸಂಸತ್ತು ಅನುಮೋದನೆಗೊಳಿಸಬೇಕು ಅನ್ನೋದನ್ನು ರಷ್ಯಾದ ಪುಟಿನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಉಕ್ರೇನ್ನ ಕ್ಯಾಪಿಟಲ್ ಸಿಟಿಯಲ್ಲಿ ನೀವು ಗಮನಿಸ್ಬೋದು, ಕೀವ್ ಅನ್ನೋದಾಗಿದೆ. ಇದ್ರ ವಿರುದ್ಧ ನಿನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದು ಡಾನ್ಟೆಸ್ಕ್ ಪೀಪಲ್ ಆಫ್ ದಿ ರಿಪಬ್ಲಿಕ್ ಆ್ಯಂಡ್ ಲುಹಾನ್ಸ್ಕ್ ಪೀಪಲ್ ಆಫ್ ರಿಪಬ್ಲಿಕ್ ಅಂತೇಳಿ ಘೋಷಣೆ ಆಗಿದೆ. ಹಾಗೆ ರಷ್ಯಾ ಇದನ್ನು ರೆಕಗ್ನೈಸ್ ಮಾಡಿದ ನಂತರ ಇದರ ಮಿತ್ರ ರಾಷ್ಟ್ರಗಳಿರ್ತಕ್ಕಂತಹ ಮುಂದೆ ವೆನಿಜುಲಾ, ಸಿರಿಯಾ ಈ ರಾಷ್ಟ್ರಗಳು ಕೂಡ ಇದನ್ನು ರೆಕಗ್ನೈಸ್ ಮಾಡುವಂತಹ ಚಾನ್ಸಸ್ಗಳಿದೆ. ಪುಟಿನ್ನ ವಾದ ಏನು ಅಂತಂದರೆ, ನಾವು ಯಾಕೆ ಇದನ್ನು ಮಾಡಿದ್ದೀವಿ ಅನ್ನೋದಾದರೆ, ನಾವು ರಿಸ್ಟೋರೇಷನ್ ಆಫ್ ರಷ್ಯಾಸ್ ಸೂಪರ್ ಪವರ್, ಹಿಂದೆ ಏನಿತ್ತು ರಷ್ಯಾದ ಸೂಪರ್ ಪವರ್ನ ನಾನು ಮತ್ತೆ ರಿಎಮರ್ಜ್ ಮಾಡ್ತಾ ಇದ್ದೀನಿ ಅನ್ನೋದೊಂದು. ಹಾಗೆ ಉಕ್ರೇನ್ ವಾಸ್ ದ ಪಾರ್ಟ್ ಆಫ್ ರಷ್ಯಾ. ಉಕ್ರೇನ್ ಮೊದಲೇ USSR ಪೀರಿಯಡಲ್ಲೂ ಕೂಡ ರಷ್ಯಾದ ಭಾಗ ಆಗಿತ್ತು. ಹಾಗೆ ಪ್ರತಿ 6 ಜನರಲ್ಲಿ ಒಬ್ಬ ಉಕ್ರೇನಿಯಲ್ಲಿ ಇರ್ತಕ್ಕಂಥ ಒಬ್ಬ ಅವನು ರಷ್ಯನ್ ಎಥನಿಕ್ಕಿಗೆ ಸೇರಿರ್ತಕ್ಕಂಥವನು. ಹಾಗೆ 3 ಜನರಲ್ಲಿ ಒಬ್ಬ ರಷ್ಯಾದ ಭಾಷೆಯನ್ನು ಮಾತಾಡ್ತಕ್ಕಂಥವನು. ಹಾಗಾಗಿ ನೀವು ತಮ್ಮ ಸಂಸ್ಕೃತಿನ ನೀವು ಶೇರ್ ಮಾಡಿದ್ದೀರಾ. ಹಿಂದೆ ನಾವೆಲ್ಲರೂ ಒಂದೇ ಆಗಿದ್ವಿ. ಹಾಗಾಗಿ ಇದ್ರ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ. ನಾವು ಈ ಜನರ ಏನು ಈ ಡಾನ್ಬಾಸ್ ಪ್ರಾಂತ್ಯದ ಜನರ ಆಶೋತ್ತರಗಳನ್ನು ಈಡೇರಿಸೋದಕ್ಕೋಸ್ಕರ ನಾವು ಈ ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಹಾಗಾಗಿ ಇದನ್ನು ನಾನು ಮಿಲಿಟರಿ ಕಾರ್ಯಾಚರಣೆ ಅಂತ ಕರೆಯಲ್ಲ, ನಾನು ಬದಲಾಗಿ ಇದನ್ನು ಪೀಸ್ ಕೀಪಿಂಗ್ ಫೋರ್ಸನ್ನು ನಾನು ಕಳಿಸಿದ್ದೀನಿ. ಅಲ್ಲಿ ಶಾಂತಿ ನೆಲೆಸಬೇಕು, ಆ ರೀತಿಯಾಗಿ ಮಾಡೋದಕ್ಕೋಸ್ಕರ ನಮ್ಮ ಶಾಂತಿ ಪಡೆಗಳನ್ನು ನಾನು ಈ ಡಾನ್ಬಾಸ್ ಏರಿಯಾದಲ್ಲಿ ನಾನು ಡೆಪ್ಲಾಯ್ ಮಾಡಿದ್ದೀನಿ ಅನ್ನೋದು ರಷ್ಯಾದ ವಾದ ಆಗಿದೆ. ಆದರೆ ಉಕ್ರೇನ್ ಮತ್ತು ಜಗತ್ತು ಇದನ್ನು ಅತಿಕ್ರಮಣ ಅಂತಲೇ ಕರೀತಾ ಇದೆ. ರಷ್ಯಾ ನಮ್ಮ ಭಾಗಗಳನ್ನು ಅದು ಹೊಸ ದೇಶನಾಗಿ ವಿಭಜನೆ ಮಾಡೋದಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅನ್ನೋದನ್ನು ಉಕ್ರೇನ್ ಕೂಡ ಹೇಳಿದೆ. ಇದರ ತೀರ್ಮಾನದ ಬೆನ್ನಲ್ಲೇ ತುರ್ತಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ ಕೂಡ ಕರೀತು. ಅದರಲ್ಲಿ ಪ್ರಮುಖವಾಗಿ ಅಮೆರಿಕ ಈ ರಷ್ಯಾದ ಈ ತೀರ್ಮಾನವನ್ನು ನಾನ್ಸೆನ್ಸ್ ಅನ್ನೋ ಪದದಲ್ಲಿ ಟೀಕೆ ಮಾಡಿದೆ. ಪ್ರೆಸಿಡೆಂಟ್ ತೆಗೆದುಕೊಂಡಿರುವಂತಹ ತೀರ್ಮಾನದ ವಿರುದ್ಧ ಜಗತ್ತು ಇನ್ನೂ ಕಠಿಣ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುತ್ತೆ. ಹಾಗೆ ಆರ್ಥಿಕ ದಿಗ್ಬಂಧನ ಹೇರ್ತೀವಿ, ಅದ್ರ ಜೊತೆಗೆ ಉಕ್ರೇನಿಗೆ ನಾವು ಸಹಾಯಕ್ಕೆ ನಿಲ್ತೀವಿ ಅನ್ನೋ ಮಾತುಗಳನ್ನು ಕೂಡ ಜಾಗತಿಕ ವೇದಿಕೆಯಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಹೇಳ್ತಾ ಇದ್ದಾವೆ. ಹಾಗೆ ಪುಟಿನ್ ಅವರ ಹಿಂದೆ ಹಿಡನ್ ಅಜೆಂಡಾ ಏನಿರ್ಬೋದು ಅಥವಾ ಹಿಡನ್ ಪಾಯಿಂಟ್ಸ್ಗಳನ್ನು ನಾವು ಗಮನಿಸೋದಾದರೆ, ಈ ಭಾಗದಲ್ಲಿ ಹೆಚ್ಚಾಗಿ ಫರ್ಟೈಲ್ ಲ್ಯಾಂಡ್ ಇರೋವಂಥದ್ದು ಮತ್ತು ನ್ಯಾಚುರಲ್ ಮಿನರಲ್ಸ್ ಆಗಿರ್ತಕ್ಕಂಥ ಕೋಲ್, ಐರನ್, ಯುರೇನಿಯಂ ಹೆಚ್ಚಾಗಿ ಈ ಭಾಗದಲ್ಲಿ ಸಿಗ್ತಾ ಇದೆ. ಮತ್ತು ಅಪ್ರೆನ್ಷನ್ಸ್ ಆಫ್ ದಿ ನ್ಯೂಕ್ಸ್,
USSR ಡಿಸಿಂಟಿಗ್ರೇಟ್ ಆದಂತಹ ಸಂದರ್ಭದಲ್ಲಿ ಉಕ್ರೇನ್ ಭಾಗದಲ್ಲಿ ಇದ್ದಂತಹ ನ್ಯೂಕ್ಲಿಯರ್ ವೆಪನ್ಸ್ ಏನಿದೆ ಇನ್ನೂ ಕೂಡ ಅವು ಹಾಗೇ ಇದ್ದಾವೆ, ಮತ್ತು ಇಲ್ಲಿ ಯುರೇನಿಯಂ ರಿಚ್ ಇರೋದ್ರಿಂದ ಮುಂದೆ ಇದು ನನಗೆ ನ್ಯೂಕ್ಲಿಯರ್ ಥ್ರೆಟ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದನೂ ಕೂಡ ಹಿಡನ್ ಪಾಯಿಂಟ್ಸಲ್ಲಿ ಉಕ್ರೇನ್ ಮೇಲೆ ರಷ್ಯಾ ಈ ದಾಳಿನ ಮಾಡಿದೆ. ಮತ್ತು ವಾಂಟ್ಸ್ ಟು ಕ್ರಿಯೇಟ್ ಒಂದು ಬಫರ್ ಝೋನ್. ನ್ಯಾಟೋ ಏನು ನಿಧಾನಕ್ಕೆ ಬರ್ತಾ ಇದೆ ರಷ್ಯಾದ ಗಡಿ ಭಾಗಕ್ಕೆ, ಅದನ್ನು ತಡೆ ಹಿಡಿದಕ್ಕೋಸ್ಕರ ಒಂದು ಬಫರ್ ಝೋನನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ರಷ್ಯಾದ ಉದ್ದೇಶ ಆಗಿತ್ತು. ಹಾಗೆ ಭಾರತ ಈ ವಿದ್ಯಮಾನವನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತ ನಾವು ನೋಡೋದಾದರೆ, ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂತಹ ತಿರುಮೂರ್ತಿ ಅವರು ನಿನ್ನೆ ಹೇಳಿದ್ದಾರೆ, ಇಂಡಿಯಾ ಕಾಲ್ಸ್ ಫಾರ್ ರಿಸ್ಟ್ರೆಂಟ್ಸ್ ಆನ್ ಆಲ್ ಸೈಡ್ಸ್ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಆಗಿರ್ತಕ್ಕಂತಹ ಪರಿಸ್ಥಿತಿನ ತಿಳಿಗೊಳಿಸಬೇಕು, ಎರಡು ಡೈಲಾಗ್ ಕ್ಯಾನ್ ಓನ್ಲಿ ಬ್ರಿಂಗ್ ದ ಪೀಸ್ ಅನ್ನೋದನ್ನು ಇಂಡಿಯಾ ಹೇಳಿದೆ. ಹಾಗೆ ಮುಂದುವರೆದು ನಾವು ಏನನ್ನು ಆಗ್ಬೋದು ಅನ್ನೋದನ್ನು ನಿರೀಕ್ಷೆ ಮಾಡೋದಾದರೆ, ಇನ್ನೂ ಹೆಚ್ಚಿನದಾಗಿ ಸ್ಯಾಂಕ್ಷನ್ಸ್ 3 ಸ್ಯಾಂಕ್ಷನ್ ದಿಗ್ಬಂಧನಗಳನ್ನು ಏರ್ಬೋದು ರಷ್ಯಾದ ಮೇಲೆ. US ಮತ್ತು ಯುರೋಪಿಯನ್ ಯೂನಿಯನ್ ಎರಡೂ ಕೂಡ ಜಂಟಿಯಾಗಿ ಸ್ಟೇಟ್ಮೆಂಟ್ ಕೊಡೋದ್ರಲ್ಲೇ ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಜರ್ಮನ್ ಜೊತೆಗೆ ರಷ್ಯಾ ಹೊಂದಿದ್ದಕ್ಕಂತಹ ನಾರ್ಡ್ 2 ಪ್ರಾಜೆಕ್ಟ್ ನಡೀತಾ ಇತ್ತು. 95% ಆಫ್ ದ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಆ್ಯಸ್ ಫಾರ್ ನೌ. ಈ ಪ್ರಾಜೆಕ್ಟನ್ನು ರಷ್ಯಾ ಸಸ್ಪೆಂಡ್ ಮಾಡಿದೆ ಸದ್ಯಕ್ಕೆ. ಇವಾಗ ಇದು ಒಂದು ಗ್ಯಾಸ್ ಸಪ್ಲೈ, ಎನರ್ಜಿ ಸೆಕ್ಯೂರಿಟಿ ಬಗ್ಗೆ ಜರ್ಮನ್ ಮತ್ತು ಅಮೇರಿಕಾ ರಷ್ಯಾದ ನಡುವೆ ಆಗಿರ್ತಕ್ಕಂಥದ್ದೊಂದು ಇದು ಪ್ರಾಜೆಕ್ಟ್. ಇದು ಸದ್ಯಕ್ಕೀಗ ಜರ್ಮನಿ ಉಕ್ರೇನ್ ಮೇಲೆ ಮಾಡಿರ್ತಕ್ಕಂಥ ದಾಳಿಯನ್ನು ನೆಪವಾಗಿರಿಸಿಕೊಂಡು ಇದನ್ನು ಸಸ್ಪೆಂಡ್ ಮಾಡಿದೆ. ಹಾಗೆ ಬ್ರಿಟನ್ ಫ್ರೀಸಸ್ 5 ರಷ್ಯನ್ ಬ್ಯಾಂಕ್ ಅಸೆಟ್ಸ್. ಇಷ್ಟು ಇಲ್ಲಿವರೆಗೂ ಆಗಿರ್ತಕ್ಕಂತಹ ಬೆಳವಣಿಗೆಗಳು. ಈ ಬೆಳವಣಿಗೆಗಳ ಮುಂದೆ ಈ ರಷ್ಯಾ ಜೊತೆಗೂ ಭಾರತ ಸುಮಾರು 75 ವರ್ಷಗಳಷ್ಟು ಸುದೀರ್ಘವಾದಂತಹ ಸ್ನೇಹ ಸಂಬಂಧನ ಹೊಂದಿತ್ತು. ನಮ್ಮ ಪ್ರಮುಖವಾಗಿ ನಮ್ಮ ಡಿಫೆನ್ಸ್ ಸೆಕ್ಟರಲ್ಲಿ ಇರ್ತಕ್ಕಂಥ 60% ಭಾಗಗಳು ರಷ್ಯಾದಿಂದ ಬಂದಿರತಕ್ಕಂತಹ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಆಗಿದೆ. ಹಾಗೆ ರಷ್ಯಾಗೂ ಕೂಡ ಭಾರತ 2ನೇ ದೊಡ್ಡ ಡಿಫೆನ್ಸ್ ಮಾರ್ಕೆಟ್ ಆಗಿ ಇರ್ತಕ್ಕಂಥದ್ದು. ನಮಗೆ ನಮ್ಮ ಪ್ರಧಾನಿ ವ್ಲಾಡಿವೋಸ್ಟಾಕಿಗೆ ಹೋಗಿ $1 ಬಿಲಿಯನ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಹಾಗೆ ಭಾರತಕ್ಕೂ ಇದ್ರ ಮೇಲೆ, ಈ 2 ವಿದ್ಯಮಾನಗಳ ಮೇಲೆ ಭಾರತಕ್ಕೆ ಆಗುವಂತಹ ಪರಿಣಾಮಗಳೇನು, ಭಾರತ ಇದರಿಂದ ಏನನ್ನು ನಿರೀಕ್ಷಣೆ ಮಾಡ್ಬೋದು, ಮತ್ತು ಭಾರತ ಯಾವ ರೀತಿ ಮುಂದಿನ ನಡೆಯನ್ನು ಇಲ್ಲಿ ತೋರಿಸ್ಬೋದು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಹಾಗೆ ಜಗತ್ತು ಈ ವಿದ್ಯಮಾನವನ್ನು ಯಾವ ರೀತಿ ನೋಡುತ್ತೆ, ಚೈನಾ ಇದರಲ್ಲಿ ಯಾವ ರೀತಿ ಲಾಭ ಪಡಿಬೋದು, ಅಮೆರಿಕಾಗೂ ಮತ್ತು ರಷ್ಯಾಗೂ ನಡೀತಾ ಇರ್ತಕ್ಕಂಥ ಈ ಮುಸುಕಿನ ಗುದ್ದಾಟದಲ್ಲಿ ಭಾರತ ರಷ್ಯಾ ಜೊತೆಗೂ ಚೆನ್ನಾಗಿದೆ, ಅಮೆರಿಕದ ಜೊತೆಗೂ ಚೆನ್ನಾಗಿದೆ. ಹಾಗಾಗಿ ಭಾರತ ಇದರಲ್ಲಿ ಯಾವ ನಡೆಯನ್ನು ಅನುಸರಿಸ್ಬೋದು ಅನ್ನೋದು ಎಲ್ಲವೂ ಕೂಡ ಇಲ್ಲಿ ಮುಂದೆ ನಾವು ನೋಡೋಣ. ಧನ್ಯವಾದಗಳು.